ಹಾಸನ್ ಏನವರು ಶ್ರೀನಿವಾಸನ್. ಶ್ರೀನಿವಾಸನ್ ಅಂತ ಹೇಳಿದೆ. ಯಾರು? ರಘು ಶ್ರೀನಿವಾಸನ್. ರಘು ಶ್ರೀನಿವಾಸನ್. ಬ್ಲಾಕ್ ಪೆನ್ ಬ್ಲಾಕ್ ಪೆನ್ ಬ್ಲಾಕ್ ಪೆನ್. ರಘು ಶ್ರೀನಿವಾಸನ್. ಶ್ರೀನಿವಾಸನ್ ಹೌದಾ? ಪ್ರಸ್ತುತ ಮುಖ್ಯಸ್ಥರಿದ್ದಾರೆ. ರೈಟ್. ನೆಕ್ಸ್ಟ್ ಇದಾದ ನಂತರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬಂದ್ಬಿಟ್ರೆ ಇದು ಸ್ಥಾಪನೆ ಆಗಿದ್ದು 1988. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ರೆ ನವದೆಹಲಿಯಲ್ಲಿದೆ. ಓಕೆನಾ? ನೆಕ್ಸ್ಟ್ ಇದಾದ ನಂತರ ಬರೋದು ಇದರ ಕೇಂದ್ರ ಕಚೇರಿಯಲ್ಲಿದೆ ನವದೆಹಲಿ. ಪ್ರಸ್ತುತ ಮುಖ್ಯಸ್ಥರಿದ್ದಾರೆ ಸಂತೋಷ್ ಕುಮಾರ್ ಯಾದವ್ ಅನ್ನೋರು ಇದ್ದಾರೆ ನೋಡ್ರಿ. ಯಾರಿದ್ದಾರೆ? ಸಂತೋಷ್ ಕುಮಾರ್ ಯಾದವ್ ಅನ್ನೋರು ಇದ್ದಾರೆ. ಯಾದವ್ ಎಂತ ಯಾದವ್ ರೀ? ಸಂತೋಷ್ ಕುಮಾರ್ ಯಾದವ್ ಅನ್ನೋರು. ಇದನ್ನ ಆಫೀಸಿಯಲ್ ಲ್ಯಾಂಗ್ವೇಜ್ ಯಾವ್ಯಾವ ಇದಾವೆ ಅಂತಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಇದೆ ರೀ. ಸರಿನಾ? ಈಗ ನಮ್ಮ ಇಂಡಿಯಾ ಒಳಗೆ ನೋಡ್ರಿ, ಪ್ರಸ್ತುತ ನಮ್ಮ ಭಾರತದಲ್ಲಿ ಪ್ರಸ್ತುತ ಭಾರತದಲ್ಲಿ ಒಟ್ಟು 1,45,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದೆ ರೀ. ನಮ್ ಪ್ರಸ್ತುತ ಎಷ್ಟಿದೆ ನಮ್ಮ ಭಾರತದಲ್ಲಿ ಅಂದ್ರ 1.45 ಲ್ಯಾಕ್ ಕಿಲೋಮೀಟರ್ ನಮ್ ರಾಷ್ಟ್ರೀಯ ಹೆದ್ದಾರಿಗಳು ಇದೆ ನಮ್ಮಲ್ಲಿ. ಸರಿನಾ? ಪ್ರತಿದಿನ ನಮ್ಮ ದೇಶದಲ್ಲಿ ಪ್ರತಿದಿನ ಭಾರತದಲ್ಲಿ 70 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಲಾಗ್ತದ. ಹೌದಾ? ಇದಾದ ನಂತರ 2025ರಲ್ಲಿ ಭಾರತದಲ್ಲಿ ಒಟ್ಟು ನೋಡ್ರಿ 2 ಲಕ್ಷ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸುವ ಗುರಿಯನ್ನು ಹಮ್ಮಿಕೊಂಡಿದ್ದಾರೆ. ಒಟ್ಟು ಎಷ್ಟು? ಸೂರ್ಯಕುಮಾರ್ ಯಾದವ್ ಅಂತ ನೋಡ್ರಿ. ಸೂರ್ಯಕುಮಾರ್ ಯಾದವ್ ಅಲ್ರಿ. CSK ಅಂತ ನೋಡ್ರಿ. SKY ಅಲ್ಲ, ಅವ್ರು ಸೂರ್ಯಕುಮಾರ್ ಯಾದವ್ ಅಲ್ಲ. ರೈಟ್. ನೆಕ್ಸ್ಟ್ 2 ಲಕ್ಷ ಕಿಲೋಮೀಟರ್ ಭಾರತದಲ್ಲಿ ಯಾವ ವರ್ಷ ರಾಷ್ಟ್ರೀಯ ಹೆದ್ದಾರಿಗಳನ್ನು 2 ಲಕ್ಷ ಕಿಲೋಮೀಟರ್ ನಿರ್ಮಿಸುವ ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಕೇಳಿದ್ರ 2025ರಲ್ಲಿ. ಪ್ರತಿ ವರ್ಷ ಪ್ರಸ್ತುತ ಭಾರತದಲ್ಲಿ ಪ್ರತಿ ವರ್ಷ ಭಾರತದಲ್ಲಿ ಒಟ್ಟು 25 ಕಿಲೋಮೀಟರ್, ಎಷ್ಟು? 25 ಅಲ್ಲ, 25,000 ಕಿಲೋಮೀಟರ್, 25,000 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್ ಗಳನ್ನ ನಿರ್ಮಿಸಬೇಕಂತೇಳಿ ಏನಂತಂದ್ರೆ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ರಸ್ತೆಗಳಿಗೆ ಸಂಬಂಧಿಸಿದ ಯೋಜನೆ ಯಾವುದು ಅಂತ ಕೇಳ್ತಾರೆ ನೋಡ್ರಿ. ನಿಮ್ಗ ರಸ್ತೆಗಳಿಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ನೋಡಿದಾಗ ನಾವು ಒಂದು ಹೈದರಾಬಾದ್ ಯೋಜನೆ ಅಂತೇಳಿ ಇದೆ. ಅದಕ್ಕಿಂತ ಮುಂಚೆ ಏನಂತಂದ್ರ ನಾಗ್ಪುರ್ ಯೋಜನೆ ಅಂತೇಳಿ ಆಗಿದೆ ರೀ. ನಾಗ್ಪುರ್ ಯೋಜನೆ. ಈ ನಾಗ್ಪುರ್ ಯೋಜನೆ ಆಗಿದ್ದು 1943. ಇದನ್ನ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಇದನ್ನು ರಸ್ತೆಗಳ ಹೃದಯ ಯೋಜನೆ ಎಂದು ಯಾವುದನ್ನು ಕರೆಯಲಾಗುತ್ತದೆ? ನಾ ಚಸ್ಮಾ ಹಾಕೊಳತಿಲ್ಲ, ಅದ ಕರೆಕ್ಟ್ ಕಾಣತಿಲ್ಲ ಅಕ್ಷರ. ನನಗೆ ಚಸ್ಮಾ ಬಂದೈತಿ, ಬಟ್ ನಾ ಚಸ್ಮಾ ಹಾಕೊಂಡ್ರೆ ಮುಗ್ದೆ ಹೋಯ್ತು ನನ್ನ ಕರ್ಮ. ನೀವು ಸಾಯಿಸೇ ಬಿಡ್ತೀರಿ ನನಗೆ ಕಾಡಿಸಿ. ಅದಕ್ಕೆ ಚಸ್ಮಾನೇ ಹಾಕೊಳಂಗಿಲ್ಲ ನಾನು. ಅದಕ್ಕೆ ಒಂದೊಂದು ಅಕ್ಷರ ಕಾಣಿಸಂಗಿಲ್ಲ ನನಗೆ. ಸರಿನಾ? ನಾಗ್ಪುರ್ ಯೋಜನೆ 1943ರಲ್ಲಿ ಆಗಿದೆ. ಇದನ್ನ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ. ಯಾವುದನ್ನ ರಸ್ತೆಗಳ ಹೃದಯ ಯೋಜನೆ ಅಂತ ಕರೀತಾರೆ ಅಂತಂದ್ರ ನಾಗ್ಪುರ್ ಯೋಜನೆಯನ್ನ ಕರೀತಾರೆ. ರೈಟ್. ನೆಕ್ಸ್ಟ್ ಎರಡನೇದು ಹೈದರಾಬಾದ್ ಯೋಜನೆ ಅಂತೇಳಿ ಬರುತ್ತೆ ರೀ. ಹೈದರಾಬಾದ್ ಯೋಜನೆ ಆಗಿದ್ದು 1961 ಆಗುತ್ತೆ ನೋಡ್ರಿ. ನೆನ್ಪಿಟ್ಕೊಳ್ಬೇಕು, ಇವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ರಿ ಯಾವುದು? ಒಂದನೇದು ನಾಗ್ಪುರ್ ಯೋಜನೆ, ಎರಡನೇದು ಹೈದರಾಬಾದ್ ಯೋಜನೆ. ಅದನ್ನ ಬಿಟ್ರ ಲಕ್ನೋ ಯೋಜನೆ ಅಂತೇಳಿ ಬರುತ್ತೆ ರೀ. ಯಾವ ಯೋಜನೆ ಅಂತೇಳಿ ಬರುತ್ತೆ? ಲಕ್ನೋ ಯೋಜನೆ ಅಂತೇಳಿ ಬರುತ್ತೆ. ಯಾವ ಯೋಜನೆ? ಲಕ್ನೋ ಯೋಜನೆ. ಇವು ರಸ್ತೆಗಳಿಗೆ ಸಂಬಂಧಿಸಿದ ಪ್ರಮುಖ ಯೋಜನೆಗಳು ನೋಡ್ರಿ. ಈ ಲಕ್ನೋ ಯೋಜನೆ ಅನ್ವಯನೆ ಸುವರ್ಣ ಚತುಷ್ಕೋನ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಸರಿನಾ? ಇದು ನಿಮಗೆ ಗೊತ್ತಿರಬೇಕು. ಬಾಂಬೆ ಯೋಜನೆ, ಲಕ್ನೋ ಯೋಜನೆ ಟರ್ಮ್ ಬಂದ್ಬಿಟ್ರೆ 1981 ಇಂದ 2001 ವರೆಗೂ ಲಕ್ನೋ ಯೋಜನೆಯ ಅವಧಿ ಇರುತ್ತೆ. 2001ರವರೆಗೆ ಈ ಯೋಜನೆ. ನಾನು ಎಲ್ಲ ಈಗ ಎಕನಾಮಿಕ್ಸ್ ನೋಟ್ಸ್ ಅಲ್ಲಿ ಇವೆಲ್ಲ ಯೋಜನೆಗಳನ್ನು ಕೊಟ್ಟಿನಿ ನೀಟಾಗಿ. ಸುವರ್ಣ ಚತುಷ್ಕೋನ ಯೋಜನೆಗಳು ಎಲ್ಲಾನು ಕೊಟ್ಟಿನಿ. ಎಕನಾಮಿಕ್ಸ್ PDF ಏನ್ ನೀವು ತಗೊಂಡಿದಿರಲ್ಲ ಅದ್ರೊಳಗೆ ಇದಾವೆ ನೋಡ್ರಿ. ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಅದ್ರೊಳಗೆ ಇದಾವೆ, ನೋಟ್ಸ್ ಅಲ್ಲಿ ಇದಾವೆ. ರೈಟ್. ನೆಕ್ಸ್ಟ್, ಇತ್ತೀಚೆಗೆ ರುಪೇ ಕ್ರೆಡಿಟ್ ಕಾರ್ಡ್ ಮೂಲಕ ವ್ಯಾಪಾರಿಗಳಿಗೆ UPI ಪಾವತಿಗಳ ಸೌಲಭ್ಯವನ್ನು ಪರಿಚಯಿಸಿದ ಮೊದಲ
ಸಾರ್ವಜನಿಕ ವಲಯದ ಬ್ಯಾಂಕು ಯಾವುದು ಅಂತೇಳಿ ಇಲ್ಲಿ ಏನಂತಂದ್ರೆ ನಿಮಗೆ ಕ್ವಶನ್ ಕೇಳಿರುವಂತದ್ದು SBI. ನೆಕ್ಸ್ಟ್ ಅದನ್ನ ಬಿಟ್ರೆ ಕೆನರಾ, SBI ಕೆನರಾ, ಅದನ್ನ ಬಿಟ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು. ನೆಕ್ಸ್ಟ್ ಏನಂತಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಇಲ್ಲಿ ಏನಂತಂದ್ರೆ ನಿಮ್ಗೆ ಆಪ್ಷನ್ಸ್ ಇದೆ. ಹಾಗಾದ್ರೆ ಬೇಗ ಬೇಗ ಏನಂತಂದ್ರೆ ಕಮೆಂಟ್ ಕೊಡ್ರಿ, ನೋಡೋಣ ಎಷ್ಟು ಜನ ಸರಿಯಾದ ಉತ್ತರ ಕೊಡ್ತಾರೆ ನೋಡೋಣ ಅಂತ. ಯಾವುದು ಬ್ಯಾಂಕ್ ಆಗಿದೆ ಅಂತೇಳಿ ಇಲ್ಲಿ ಕ್ವಶನ್ ಇದೆ ರೀ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತ ಕೇಳಿದ್ರ ಇಲ್ಲಿ ಕೆನರಾ ಬ್ಯಾಂಕ್ ಆಗುತ್ತೆ ನೋಡ್ರಿ. ಯಾವ್ದಾಗುತ್ತೆ? ಕೆನರಾ. ನಮ್ಮ ಕರ್ನಾಟಕದ ಏಕೈಕ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್ ಯಾವ್ದು ಅಂತ ಕೇಳಿದ್ರೆ ಕೆನರಾ ಆಗುತ್ತೆ ನೋಡ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಬಿ ಆಗುತ್ತೆ ನೋಡ್ರಿ. ಕರ್ನಾಟಕದ ಏಕೈಕ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್. ಪ್ರಸ್ತುತ 4 ಇದ್ದು ಈಗ ಮರ್ಜ್ ಆಗಿ ಒಂದು ಮಾತ್ರ ಕರ್ನಾಟಕದ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕಿಗೆ ಉಳಿದಿರುವಂತದ್ದು. ಸರಿನಾ? SBI ಬಂದ್ಬಿಟ್ರ ಪ್ರಸ್ತುತ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಬಂದ್ಬಿಟ್ರ ಯಾವ್ದಾಗಿದೆ? SBI. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲ. ನೆಕ್ಸ್ಟ್ ಅದನ್ನ ಬಿಟ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ ಅಲ್ಲ, ಭಾರತದ 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಇದು SBI ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ ಅಲ್ಲ, 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕು. ಬ್ಯಾಂಕ್ ಆಫ್ ಬರೋಡಾ ಇದೆ ಅಲ್ಲ, ಇದು 3ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕು. ಅದನ್ನಾದ ನಂತರ 4ನೇ ಅತಿ ದೊಡ್ಡ ಬ್ಯಾಂಕ್ ಬಂದ್ಬಿಟ್ರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. 5ನೇ ಅತಿ ದೊಡ್ಡ ಬ್ಯಾಂಕ್ ಅಂತಂದ್ರೆ ನಮ್ ಕೆನರಾ ಬ್ಯಾಂಕ್ ನೋಡ್ರಿ. ನಮ್ಮ ಭಾರತದ ಪ್ರಸ್ತುತ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. SBI ಅತಿ ದೊಡ್ಡದು, 2ನೇ ಅತಿ ದೊಡ್ಡದು ಪಂಜಾಬ್ ನ್ಯಾಷನಲ್ ಬ್ಯಾಂಕು, 3ನೇ ಅತಿ ದೊಡ್ಡದು ಬ್ಯಾಂಕ್ ಆಫ್ ಬರೋಡಾ, 4ನೇ ಅತಿ ದೊಡ್ಡ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, 5ನೇ ಅತಿ ದೊಡ್ಡ ಬ್ಯಾಂಕು ನಮ್ ಕೆನರಾ ಬ್ಯಾಂಕು. ಹಾಗಾದ್ರೆ ನೋಡಿ, UPI ಅಂತಂದ್ರೆ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ ನಿಮ್ಗೆ. ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತೀವಿ. ಹಾಗಾದ್ರೆ UPI ಯಾವ ವರ್ಷ ಸ್ಥಾಪನೆ ಆಯಿತು ಸರ್? 2016 ಏಪ್ರಿಲ್ 11ಕ್ಕೆ UPI ಅನ್ನ ಜಾರಿಗೆ ತಂದರೆ, ಚಾಲನೆ ಕೊಟ್ಟಿದೆ, ಸ್ಥಾಪನೆಯಾಗಿದೆ. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಎಲ್ಲಿದೆ? ನವದೆಹಲಿಯಲ್ಲಿ ಅಲ್ಲ, ಎಲ್ಲಿದೆ? ಮುಂಬೈಯಲ್ಲಿದೆ. NPC ಅದು ಎಲ್ಲಿದೆ ಅಲ್ಲ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದು. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಧೀನದಲ್ಲಿ ಕೆಲಸ ಮಾಡುತ್ತೆ. NPCI ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈಯಲ್ಲಿದೆ. ಇದರ ಕೇಂದ್ರ ಕಚೇರಿ ಕೂಡ ಮುಂಬೈಯಲ್ಲಿ ಕಂಡು ಬರ್ತದ. ಸರಿನಾ? ಇದು ಗೊತ್ತಿರಬೇಕು. ರೈಟ್. NPCI ಅಂತಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದರ ಅಧೀನದಲ್ಲಿ UPI ಕೆಲಸ ಮಾಡುತ್ತದು. UPI ಅಂತಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸರಿನಾ? ಎಸ್. ಇದಾದ ನಂತರ ಬರೋದು ನಿಮಗೆ ಕೆನರಾ ಬ್ಯಾಂಕ್ ವಿಶೇಷತೆ ಸ್ವಲ್ಪ ನೋಡ್ಕೊಳ್ಳೋಣ. ಕೆನರಾ ಬ್ಯಾಂಕಿನ ವಿಶೇಷತೆ ನೋಡಿದಾಗ ನಾವು ಒಂದನೇದು ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಜುಲೈ 1, 1906ರಲ್ಲಿ. ಇದರ ಕೇಂದ್ರ ಕಚೇರಿ ಬೆಂಗಳೂರು ಒಳಗಿದೆ. ನೆಕ್ಸ್ಟ್ ಕೆನರಾ ಬ್ಯಾಂಕ್ನ MD ಮತ್ತು CEO ಯಾರಾದಾರ ಅಂತಂದ್ರೆ ಕೆ ಸತ್ಯನಾರಾಯಣ್ ರಾಜು ಅನ್ನೋರು ಇದ್ದಾರೆ. ಕೆ ಸತ್ಯನಾರಾಯಣ್ ರಾಜು. ಇದು ರಾಷ್ಟ್ರೀಕರಣಗೊಂಡಿದೆ ಯಾವಾಗ್ರಿ ಕೆನರಾ ಬ್ಯಾಂಕು? 1969 ಜುಲೈ 1ಕ್ಕೆ ರಾಷ್ಟ್ರೀಕರಣ ಆಗಿದೆ. ಈ ಕೆನರಾ ಬ್ಯಾಂಕ್ ಒಳಗಡೆ ಸಿಂಡಿಕೇಟ್ ಬ್ಯಾಂಕ್ ಅನ್ನು ಮರ್ಜ್ ಮಾಡಲಾಗಿದೆ. ಯಾವ ಬ್ಯಾಂಕ್ ಅನ್ನು ಮರ್ಜ್ ಮಾಡಲಾಗಿದೆ? ಸಿಂಡಿಕೇಟ್ ಬ್ಯಾಂಕ್ ಅನ್ನ ಕೆನರಾ ಬ್ಯಾಂಕ್ ಅಲ್ಲಿ ಮರ್ಜ್ ಮಾಡಲಾಗಿದೆ. 2020 ಏಪ್ರಿಲ್ 1ಕ್ಕೆ ಕೆನರಾ ಬ್ಯಾಂಕ್ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅನ್ನ ವಿಲೀನಗೊಳಿಸಲಾಯಿತು. ಸರಿನಾ? ಇದೇ ನೋಡ್ರಿ, ಮುಖ್ಯಸ್ಥರು ಇವರೇ ಆಧಾರ ನೋಡ್ರಿ, ರಾಜು ಸಾಹೇಬ್ರು. ಸತ್ಯನಾರಾಯಣ ರಾಜು ಅನ್ನೋರು ಪ್ರಸ್ತುತ ಇದ್ರ MD ಮತ್ತು CEO ಇದ್ದಾರೆ. ಇವರು ಆಯ್ಕೆ ಆಗಿದ್ದು ಯಾವಾಗ ಗೊತ್ತಾ? ನೋಡ್ರಿ, ಇಲ್ಲೇ ಕೊಟ್ಟಿದ್ದು ನೋಡ್ರಿ, ಫೆಬ್ರವರಿ 7, 2023ರಲ್ಲಿ ಇವರು ಆಯ್ಕೆ ಆಗಿದ್ದಾರೆ. ಸರ್, ಎಲ್ಲ ಖಾಸಗಿ ಬ್ಯಾಂಕು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ರ FSIB ದವರು ನೇಮಕ ಮಾಡ್ತಾರೆ ನೋಡ್ರಿ. ಯಾರು? FSIB ಅಂತಂದ್ರೆ ಫಿನಾನ್ಷಿಯಲ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ಸ್ ಬ್ಯೂರೋ ಅಂತೇಳಿ ಹೇಳ್ತೀವಿ. ನಮ್ಮ ಹುಡುಗರು ಒಟ್ಟೆ ಎಕನಾಮಿಕ್ಸ್ ಆಗಿರ್ಬಹುದು, ನೆಕ್ಸ್ಟ್ ಹಿಸ್ಟ್ರಿ, ಇದನ್ನ ಸೈನ್ಸ್ ಆಗಿರ್ಬಹುದು, ಒಟ್ಟೆ ಓದಂಗಿಲ್ಲ ಇವು. ಬರೀ IC ಹಿಡ್ಕೊಂಡು ಕೂತ್ಬಿಡ್ತಾರೆ. IC ಓದಿದ್ನ್ಯಾ, ಜಿಯೋಗ್ರಫಿ ಓದಿದ್ನ್ಯಾ, ಹಿಸ್ಟ್ರಿ ಓದಿದ್ನ್ಯಾ, ನೌಕರಿ ಆಗಂಗಿಲ್ಲ ನೋಡ್ರಪ್ಪ. ಯಾವ್ದು ನಿಮ್ಗೆ ಡಿಫಿಕಲ್ಟ್ ಆಗಿರ್ತದಲ್ಲ ಆ ಸಬ್ಜೆಕ್ಟ್ ಅನ್ನು ಓದ್ರಿ, ಬೇಗ ನೌಕರಿ ಆಗ್ತದ. ಇಲ್ಲಂತಂದ್ರೆ ಸಪ್ತವಾರ್ಷಿಕ ಯೋಜನೆನೇ ಗತಿ ನೋಡ್ರಪ್ಪ. ರೈಟ್. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ರಾಮಾಯಣ ದೇವಾಲಯವನ್ನು ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಅಂತೇಳಿ ಕ್ವಶನ್ ಇದೆ. ಉತ್ತರ ಪ್ರದೇಶ್, ಬಿಹಾರ್, ಅಸ್ಸಾಂ ಮತ್ತು ರಾಜಸ್ಥಾನ್ ಇದೆ. ರಾಮ ಮಂದಿರ ಇಲ್ಲ, ಇದು ಕನ್ಫ್ಯೂಸ್ ಆಗ್ಬೇಡ್ರಿ. ಇದನ್ನು ಉತ್ತರ ಪ್ರದೇಶ ಹಾಕೋರು ಬಹಳಷ್ಟು ಜನ ಇರ್ತಾರೆ, ಬಟ್ ಇದು ಉತ್ತರ ಪ್ರದೇಶ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನಿಮಗ ಬಿಹಾರ್ ಅಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ನೋಡ್ರಿ. ವಿಶ್ವದ ಅತಿ ದೊಡ್ಡ ರಾಮಾಯಣ ದೇವಾಲಯವನ್ನು ಬಿಹಾರ್ ಒಳಗಡೆ ಸ್ಥಾಪನೆ ಮಾಡಲಾಗ್ತಾ ಇದೆ. ಇನ್ನು ನಿರ್ಮಾಣ ಆಗಿಲ್ಲದು. ಹೌದಾ? ಹಾಗಾದ್ರೆ ರಾಮಾಯಣ ಯಾವ ಯುಗದಲ್ಲಿ ಐತ್ರಿ? ರಾಮಾಯಣ ಬಂದ್ಬಿಟ್ರೆ ತ್ರೈತಾಯುಗದಲ್ಲಿ ಆಗ್ತದ.
ಮಹಾಭಾರತ ಬಂದ್ಬಿಟ್ರೆ ದ್ವಾಪರ ಯುಗದಲ್ಲಿ ಆಗ್ತದ, ತ್ರೈತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಆಗುವಂಥದ್ದು. ರಾಮಾಯಣ ಮೊದಲು ಮಹಾಭಾರತ ಮೊದಲು ಅಂತ ಕೇಳಿದ್ರೆ ಮೊದಲಾಗಿದೆ ರಾಮಾಯಣ, ಆಮೇಲೆ ಆಗಿದ್ದು ಮಹಾಭಾರತ. ಅದನ್ನು ಬರ್ದವ್ರು ಯಾರು ಅಂತೇಳಿ ನೀವು ಕಮೆಂಟ್ ಮಾಡಬೇಕು. ರಾಮಾಯಣ ಮತ್ತು ಮಹಾಭಾರತವನ್ನು ಬರ್ದವ್ರು ಯಾರು ಅಂತೇಳಿ ಕಮೆಂಟ್ ಮಾಡಬೇಕು, ಸರಿನಾ? ನೆಕ್ಸ್ಟ್, ಪ್ರಸ್ತುತ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಯಾರು? ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಯಾರಂತ ಇಲ್ಲಿ ಸರಿಯಾದ ಉತ್ತರ ಯಾರಾದಾರ ಅಂತಂದ್ರ ಹನುಮನಗೌಡ ಬೆಳಗುರ್ತಿ ಅನ್ನೋರು ಇದಾರೆ ನೋಡ್ರಿ. ಯಾರು? ಹನುಮನಗೌಡ ಬೆಳಗುರ್ತಿ ಅನ್ನೋರು ಪ್ರಸ್ತುತ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದರ, ಸರಿನಾ? ಕೃಷಿ ಬೆಲೆ ಆಯೋಗ ರಚನೆ ರೈತರಿಗೊಂದು ಏನಂತಂದ್ರೆ ವರಮಾನ ಆದಂತೆ ಅಂತೇಳಿ ಹೇಳ್ತಾರೆ, ಸರಿನಾ? ರೈಟ್. ಈಗ ಯಾವ್ಯಾವ ಆಯೋಗದ ಮುಖ್ಯಸ್ಥರು ಯಾರ್ಯಾರು ಇದ್ದಾರೆ ಅಂತೇಳಿ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳೋಣ. ಇದು ಎಲ್ಲ ನಿಮಗೆ ಗೊತ್ತಿರ್ತದ ನೋಡ್ರಿ. ಇಲ್ಲಿ ಒಂದೇದ್ ನೋಡಿದಾಗ ಇಲ್ಲಿ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರಿದ್ದಾರೆ ಅಂದ್ರೆ ಎನ್.ಸಿ. ಶ್ರೀನಿವಾಸ್ ಅಂತೇಳಿ ಆದರೆ ಎನ್.ಸಿ. ಶ್ರೀನಿವಾಸ್ ಅನ್ನೋರು ಇದ್ದಾರೆ. ಅದರ ಜೊತೆಯಲ್ಲಿ 5ನೇ ರಾಜ್ಯ ಹಣಕಾಸು ಆಯೋಗದ ಆಯುಕ್ತರು ಯಾರಿದ್ದಾರೆ ಅಂದ್ರೆ ಸಿ ನಾರಾಯಣ ಸ್ವಾಮಿ ಅನ್ನೋರು ಇದ್ದಾರೆ. ಸಿ ನಾರಾಯಣ ಸ್ವಾಮಿ ಇದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮೊನ್ನೆ ಪ್ರಮೀಳಾ ನಾಯ್ಡುನಿ ಅಂತ ವೆಬ್ಸೈಟ್ ಒಳಗೆ ತೆಗೆದು ನೋಡಿದೆ ನಾನು, ಪ್ರಮೀಳಾ ನಾಯ್ಡುನಿ ಅಂತ ತೋರಿಸ್ತಿತ್ತು. ಬಟ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇತ್ತೀಚೆಗೆ ಆಯ್ಕೆ ಆಗಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅನ್ನೋರು ಆಯ್ಕೆ ಆಗಿದ್ದಾರೆ ನೋಡ್ರಿ. ಇಂಪಾರ್ಟೆಂಟ್. ಯಾರೊಬ್ರು ನನಗೆ ಕಮೆಂಟ್ ಕೂಡ ಮಾಡಿದ್ರು. ಎಸ್, ಯಾರಿದ್ದಾರೆ? ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ. ಪ್ರಮೀಳಾ ನಾಯ್ಡು ಅವ್ರ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಇವರು, ಸರಿನಾ? ಎಸ್, ಇದು ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ, ಸರಿನಾ? ಎಸ್, ಅವತ್ತೇನಂತಂದ್ರೆ ಲಾಸ್ಟ್ ನಾನು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದನ್ನು ಡಿಸ್ಕಷನ್ ಮಾಡಿದೆ, ಅದನ್ನು ರಿವಿಷನ್ ಮಾಡಿಕೊಂಡು ಅದನ್ನು ಅಪ್ಡೇಟ್ ಮಾಡಿಕೊಡ್ರಿ, ಸರಿನಾ? ರೈಟ್. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ಎಲ್ ನಾರಾಯಣ ಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ, ಸರಿನಾ? ನೆಕ್ಸ್ಟ್, ಕರ್ನಾಟಕ ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಎಸ್.ಆರ್. ಬನ್ನೂರ್ ಮಠ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂದ್ರೆ ಡಾಕ್ಟರ್ ಬಿ ಬಸವರಾಜು ಅನ್ನೋರು ಇದ್ದಾರೆ. ಇವು ಇಂಪಾರ್ಟೆಂಟ್ ನೋಡ್ರಿ, ಇಂಥವು ಜಾಸ್ತಿ ಫೋಕಸ್ ಮಾಡ್ತಾರೆ, ಇಂಥದನ್ನು ನೋಡ್ಕೋತಾ ಇರಬೇಕು, ಅಪ್ಡೇಟ್ ಆಗ್ತಾ ಇರಬೇಕು, ಸರಿನಾ? ಈಗ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಒಟ್ಟು 5 ರಾಜ್ಯ ಹಣಕಾಸು ಆಯೋಗಗಳನ್ನ ನೇಮಕ ಮಾಡಲಾಗಿದೆ. ಮೊದಲನೇದವ್ರು ಯಾರು, ಎರಡನೇದವ್ರು ಯಾರು, ಮೂರನೇದವ್ರು ಯಾರು ಅಂತೇಳಿ, ನಾಲ್ಕನೇದವ್ರು ಯಾರು ಅಂತೇಳಿ ಕಮೆಂಟ್ ಮಾಡ್ರಿ ನೀವು. ಹೌದಾ? ನಾಲ್ಕನೇದವ್ರಂತೂ ನಿಮ್ಗೆ ಗೊತ್ತೇ ಅದ, ಚಿನ್ನಸ್ವಾಮಿ ಅಂತೇಳಿ ಇದ್ದಾರೆ. ಮೂರನೇದವ್ರು ಎ.ಜಿ. ಕೊಡಗಿ ಅಂತೇಳಿ ಆದಾರೆ. ನೆಕ್ಸ್ಟ್, ಎರಡನೇದವರು ಯಾರಾದರೆ ಕೆ.ಪಿ. ಸುರೇಂದ್ರನಾಥ್ ಅಂತೇಳಿ ಆದಾರೆ. ಹೌದಾ? ಒಂದನೇದವ್ರು ಜಿ ತಿಮ್ಮಯ್ಯ ಅನ್ನೋರು ಇದ್ದಾರೆ. ಹೌದಿಲ್ಲೋ? ಎಸ್. ನೆಕ್ಸ್ಟ್, ಇದಾದ ನಂತರ ಬರೋದು ನಿಮಗ ಮುಂದಿನ ಕ್ವಶನಿಗೆ ಹೋಗೋಣ. ಬೆಲೆ ಆಯೋಗ ಈಗ CACP ಅಂತೇಳಿ ಏನಂತಂದ್ರ ಸ್ಥಾಪನೆ ಆಗ್ತದ. CACP ಅಂದ್ರೆ ಗೊತ್ತಾ, ಇದು ಕೇಂದ್ರದಲ್ಲಿ ಇರ್ತದ. CACP ಅಂತಂದ್ರ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತ ಕರಿತೀವಿ, ಅಥವಾ ಪ್ರೈಸ್. ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅಂತ ಕರಿತೀವಿ ಇದನ್ನು ಕನ್ನಡ ಒಳಗೆ. ಏನಂತ ಕರಿತೀವಿ? ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ. ವೆಚ್ಚ ಮತ್ತು ಬೆಲೆ ಆಯೋಗ. ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಮಾಡುವಂತ ಕೆಲಸ ಮಾಡುತ್ತೆ. ಇದು ಸ್ಥಾಪನೆ ಆಗಿದ್ದು 1965 ಜನವರಿ 1ಕ್ಕೆ. ಇದರ ಕೇಂದ್ರ ಕಚೇರಿ ಬಂದ್ಬಿಟ್ರ ನವದೆಹಲಿಯಲ್ಲಿ ಇದೆ. ಪ್ರಸ್ತುತ ಇದರ ಮುಖ್ಯಸ್ಥರು ಈಗ ಆಲ್ರೆಡಿ ನಿಮ್ಗೆ ನಾನು ರಾಜ್ಯದ ಹೇಳಿನಿ. ರಾಜ್ಯದವ್ರು ಯಾರಿದ್ದಾರೆ? ಹನುಮನಗೌಡ ಬೆಳಗುರ್ತಿ ಅನ್ನೋರು ಇದ್ದಾರೆ. ಹಾಗಾದ್ರೆ ಕೇಂದ್ರದಲ್ಲಿ ಯಾರಿದ್ದಾರೆಪ್ಪ? ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗದ ಮುಖ್ಯಸ್ಥರು ಕೇಂದ್ರದಲ್ಲಿ ಇದ್ದಾರೆ. ವಿಜಯ ಪೌಲ್ ಶರ್ಮಾ ಅನ್ನೋರು ಇದ್ದಾರೆ ನೋಡ್ರಿ. ವಿಜಯ ಪೌಲ್ ಶರ್ಮಾ ಅವರು ಇದ್ದಾರೆ ಕೇಂದ್ರದಲ್ಲಿ. ಯಾವ ಶರ್ಮಾ? ವಿಜಯ ಪೌಲ್ ಶರ್ಮಾ. ನೆಕ್ಸ್ಟ್, ಈ CSCP ಇದೆ ಅಲ್ಲ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಕೇಂದ್ರ ಕೃಷಿ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡುವಂಥದ್ದು, ಸರಿನಾ? ಕೇಂದ್ರ ಸರ್ಕಾರಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಇದು ಶಿಫಾರಸು ಮಾಡುತ್ತೆ ಇದು. ಹೌದಾ? ಎಸ್. ನೆಕ್ಸ್ಟ್, ಇದಾದ ನಂತರ ಬರೋದು ನಿಮಗ ಭಾರತದ ಬಾಹ್ಯಾಕಾಶ ನಿಲ್ದಾಣ. ಬಾಹ್ಯಾಕಾಶ ಆಗೈತಿದ್ದು ಬಾಹ್ಯಾಕಾಶ ಅಂತೇಳಿ ತಿಳ್ಕೊಡ್ರಿ. ಬಾಹ್ಯಾಕಾಶ ನಿಲ್ದಾಣವನ್ನು ಭಾರತೀಯ ಅಂತರಿಕ್ಷ ಸ್ಟೇಷನ್ ಎಂದು ಹೆಸರಿಸಲಾಗಿರುವ ಈ ನಿಲ್ದಾಣದ ನೀಲಿ ನಕ್ಷೆಯನ್ನು ಯಾವ ನಗರದಲ್ಲಿ ಪ್ರದರ್ಶಿಸಲಾಗಿದೆ ಅಂತೇಳಿ ಕ್ವಶನ್ ಇದೆ. ಇಲ್ಲಿ ತಿರುವನಂತಪುರ, ಬೆಂಗಳೂರು, ಶ್ರೀಹರಿಕೋಟ, ಹಾಸನ ಅಂತೇಳಿ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಸರಿಯಾದ ಉತ್ತರ ತಿರುವನಂತಪುರ ಆಗಿರ್ತದ.
ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ, ಇದನ್ನು ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ನಮ್ಮ ಬಾಹ್ಯಾಕಾಶಕ್ಕೆ ಹೋಗ್ತಾರಲ್ಲ, ಅಂತರಿಕ್ಷಕ್ಕೆ ಏನು ಹೋಗ್ತಾರಲ್ಲ, ಅವ್ರು ಹೋಗೋರು ಇಲ್ಲಿ ಹೋಗಿ ತನಿಖೆ ಮಾಡುವಂಥದ್ದು, ಇಲ್ಲಿ ಹೋಗಿ ಸಂಶೋಧನೆ ಮಾಡಿ ಹೊಳ್ಳಿ ಬರ್ತಾರೆ. ಇದು ಎಲ್ಲಿ ಇರ್ತದ ಸರ್ ಅಂತಂದ್ರೆ ಇದು ಎಕ್ಸೋಸ್ಪಿಯರ್ ಒಳಗಿರ್ತದ. ಎಕ್ಸೋಸ್ಪಿಯರ್ ಅಂತಂದ್ರೆ ಮೋರ್ ದೆನ್ 36,000 ಕಿಲೋಮೀಟರ್ ಮೇಲಿರುವಂಥದ್ದು ಇದು. ಅರ್ಥ ಆಗ್ತದ? ಎಸ್. ಈಗ ನಮ್ಮ ಭಾರತ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇದು ಬಾಹ್ಯಾಕಾಶ ನಿಲ್ದಾಣ ಇನ್ನೂ ಉದ್ಘಾಟನೆ ಆಗಿಲ್ಲ. ಯಾವಾಗ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳತ್ತಾರ ಅಂತಂದ್ರೆ 2035 ವೇಳೆಗೆ ನಿರ್ಮಾಣ ಪೂರ್ಣ ಆಗಲಿದೆ. 2035 ಇದನ್ನು ಪೂರ್ಣಗೊಳಿಸ್ತಾರೆ. ಮೋರ್ ದೆನ್ ಎಷ್ಟು ಎತ್ತರದಲ್ಲಿ. ಇದು ಏನಂತಂದ್ರೆ ಈಗ ಆಕ್ಚುಲಿ ಏನಂತಂದ್ರೆ ಸ್ಪೇಸ್ ನಿಲ್ದಾಣಗಳು ಈಗ ನಾವು ಕೃತಕವಾಗಿ ಉಡಾವಣೆ ಮಾಡುವಂತ ಬಾಹ್ಯಾಕಾಶ ನಿಲ್ದಾಣಗಳು ಇರ್ತಾವಲ್ಲ, ನಾವು ಕೃತಕವಾಗಿ ಉಡಾವಣೆ ಮಾಡುವಂತ ಉಪಗ್ರಹಗಳು 36,000 ಕಿಲೋಮೀಟರ್ದಲ್ಲಿ ಇರ್ತವೆ. ಬಟ್ ಈ ನಮ್ಮ ಇಂಡಿಯಾದ ಏನು ಬಾಹ್ಯಾಕಾಶ ನಿಲ್ದಾಣ ಇದೆ ಅಲ್ಲ, 400 ಕಿಲೋಮೀಟರ್ ಎತ್ತರದಲ್ಲಿ ಇದನ್ನ ಸ್ಥಾಪನೆ ಮಾಡುವಂತ ಗುರಿಯನ್ನು ಹೊಂದಿದ್ದಾರೆ. ಸರಿನಾ? ಎಸ್. ಇದಕ್ಕಿಂತ ಮುಂಚೆ ಯಾವ್ಯಾವ ದೇಶಗಳು ಬಾಹ್ಯಾಕಾಶ ನಿಲ್ದಾಣಗಳನ್ನು ಹೊಂದಿದಾವೆ ನೋಡ್ರಿ. ಇಲ್ಲಿ ಅಮೆರಿಕ ಇದೆ, ರಷ್ಯಾ ಇದೆ, ಚೀನಾ ಇದೆ. ಇವು 3 ದೇಶಗಳು ಏನಂತಂದ್ರೆ ಬಾಹ್ಯಾಕಾಶ ನಿಲ್ದಾಣಗಳನ್ನ ಹೊಂದಿರುವಂತ ದೇಶಗಳಾಗಿದೆ. ಫಸ್ಟ್ ಅಮೆರಿಕ ಇದೆ, ನೆಕ್ಸ್ಟ್ ರಷ್ಯಾ ಇದೆ, ನೆಕ್ಸ್ಟ್ 3 ಚೀನಾ ಇದೆ, 4ನೇ ದೇಶ ನಮ್ದು ಆಗ್ತದೆ ನೋಡೋಣ. ಕನಸು ಕಾಣ್ತಾ ಇದೀವಿ, ಅದು ನನಸಾಗ್ಬಹುದು, ಇಲ್ಲಾಂದ್ರೆ ನಮ್ಗಿಂತ ಮುಂಚೆ ಯಾರು ನನಸು ಮಾಡ್ಕೊಳ್ಬಹುದು. ಹೌದಾ? ಎಸ್. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ನಿಲ್ದಾಣ ಎಲ್ಲಿ ಬರುವಂಥದ್ದು? ತಿರುವನಂತಪುರಂದಲ್ಲಿ ಕಂಡು ಬರುವುದು. ಹೌದಾ? ಎಸ್, ರೈಟ್. ನೆಕ್ಸ್ಟ್ ಇದಾದ ನಂತರ ಬರುವುದು ಚುನಾವಣಾ ಆಯೋಗ ಯಾವ ರಾಜ್ಯ ಅಧಿಕಾರಶಾಹಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ? ಯಾವ ರಾಜ್ಯದ ಅಧಿಕಾರಶಾಹಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ? ಇಲ್ಲಿ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಇದೆ. ದೀದಿದ್ ಭಾಳ ಹವಾ ಆಗೈತೆ ಅಲ್ಲಿ. ಸೊ ಅದಕ್ಕೆ ಏನಂತಂದ್ರೆ ಈಗ ಲೋಕಸಭೆ ಚುನಾವಣೆ ಏನಂತಂದ್ರೆ ಕಟ್ಟುನಿಟ್ಟಾಗಿ ಏನಂತಂದ್ರೆ ನಡಿಬೇಕಂತೇಳಿ ಉದ್ದೇಶದಿಂದ ಚುನಾವಣಾ ಆಯುಕ್ತಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇದೆ. ಹಾಗಾದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹಿಂಸಾಚಾರವನ್ನು ತಡೆಗಟ್ಟುವ ಉದ್ದೇಶದಿಂದ, ಹೌದಾ? ಈಗ 18ನೇದೇನಂತಂದ್ರೆ ಲೋಕಸಭೆ ಚುನಾವಣೆ ಇದೆ ಇದು. ಸರಿನಾ? ಈಗ ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂತೇಳಿ ಕ್ವಶನ್ಸ್ ಕೇಳಬಹುದು ನಿಮಗ. ಮುಖ್ಯ ಚುನಾವಣಾ ಆಯುಕ್ತರಿದ್ದಾರೆ, ರಾಜೀವ್ ಕುಮಾರ್ ಅವರು ಇದ್ದಾರೆ. ಪ್ರಸ್ತುತ ಯಾರಿದ್ದಾರೆ? ರಾಜೀವ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತರು ಇದ್ದಾರೆ. ನೆಕ್ಸ್ಟ್ ಇದಾದ ನಂತರ ಈಗ ಇನ್ಮೇಲೆ ನಿಮಗೆ ನಾನು ಎಕನಾಮಿಕ್ಸ್ ರಿಲೇಟೆಡ್ ಜಾಸ್ತಿ ಕ್ಲಾಸ್ ಫೋಕಸ್ ಮಾಡ್ತೀನಿ. ಯಾಕಂದ್ರೆ ಎಕನಾಮಿಕ್ಸ್ ಕ್ಲಾಸ್ ಬಹಳಷ್ಟು ಹುಡುಗರು ನೀಡಿದೆ. ಕರೆಂಟ್ ಅಫೇರ್ಸ್ ಅವಾಗ ಮಾಡೋಣ, ಎಕನಾಮಿಕ್ಸ್ ಜಾಸ್ತಿ ಒತ್ತು ಕೊಡೋಣ. MCQs ಎಕನಾಮಿಕ್ಸ್ ಜಾಸ್ತಿ ತಗೊಳ್ತೀನಿ. ಎಕನಾಮಿಕ್ಸ್ ಸರ್ವೆ, ಕರೆಂಟ್ ಎಕನಾಮಿ ಅದನ್ನ ಜಾಸ್ತಿ ಫೋಕಸ್ ಮಾಡೋಣ. ಸರಿನಾ? ಈ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ. ಸರಿನಾ? ನೆಕ್ಸ್ಟ್, ವಿಶ್ವದಲ್ಲಿ ಅತಿ ಹೆಚ್ಚು ಯಾವ ದೇಶ ರಕ್ಷಣಾ ಬಜೆಟ್ನೊಂದಿಗೆ ಮೊದಲ ಸ್ಥಾನದಲ್ಲಿದೆ? ಅತಿ ಹೆಚ್ಚು ರಕ್ಷಣಾ ಕ್ಷೇತ್ರಕ್ಕೆ ಖರ್ಚು ಮಾಡುವಂತ ದೇಶ ಯಾವುದಿದೆ ಅಂತೇಳಿ ಇಲ್ಲಿ ಕ್ವಶನ್ ಇರುವಂತದ್ದು. ಹಾಗಾದ್ರೆ ಅತಿ ಹೆಚ್ಚು ರಕ್ಷಣಾ ವೆಚ್ಚ ಮಾಡುವಂತ ದೇಶ ಅಮೆರಿಕ ಇದೆ ರೀ. ಅಮೆರಿಕ ದೇಶ ಇದೆ. ನಮ್ಮ ಭಾರತ ದೇಶನೇ ಇದೆ ನೋಡನ್ರಿ. ಅಮೆರಿಕ ಇದೆಲ್ಲ ವಾರ್ಷಿಕವಾಗಿ 75 ನೋಡ್ರಿ 75 ಲಕ್ಷ ಕೋಟಿ ರೂಪಾಯಿ ರಕ್ಷಣಾ ಬಜೆಟ್ನೊಂದಿಗೆ ವಿಶ್ವದ ಮೊದಲ ಸ್ಥಾನದಲ್ಲಿದೆ ರೀ. ರಕ್ಷಣಾ ವೆಚ್ಚದ ಬಜೆಟ್ ಅನ್ನು, ಇದು ಕೂಡ ಎಕನಾಮಿಕ್ಸ್ ರಿಲೇಟೆಡ್ ಹೌದಿಲ್ಲದು, ಕರೆಂಟ್ ಎಕನಾಮಿ ಹೌದಿಲ್ಲದು. ನಮ್ಮ ಮಂದಿ ಕರೆಂಟ್ ಎಕನಾಮಿ ಯಾವುದಲ್ಲ ಅಂತೇಳಿನೇ ಗೊತ್ತಾಗಂಗಿಲ್ಲ ಕೆಲವೊಬ್ಬರಿಗೆ. ಸರಿನಾ? ಎಷ್ಟು? 75 ಲಕ್ಷ ಕೋಟಿ ರಕ್ಷಣಾ ಬಜೆಟ್ನೊಂದಿಗೆ ಮೊದಲ ಸ್ಥಾನದಲ್ಲಿದೆ ರೀ. ಯಾವುದಿದೆ? ಅಮೆರಿಕ. ಚೀನಾ 2ನೇ ಸ್ಥಾನದಲ್ಲಿದೆ. ರಕ್ಷಣಾ ಬಜೆಟ್ನಲ್ಲಿ ಚೀನಾ 2ನೇ ಸ್ಥಾನದಲ್ಲಿದೆ. 20 ಲಕ್ಷ ಕೋಟಿ ಇದೆ ರೀ ಚೀನಾದ 2ನೇ ಸ್ಥಾನದಲ್ಲಿ. ಇನ್ನು 3ನೇ ಸ್ಥಾನದಲ್ಲಿದೆ ರೀ ನಮ್ಮ ಭಾರತದ ಎಷ್ಟಿದೆ ಅಂತ ಅಂದ್ರೆ 6.21 ಲ್ಯಾಕ್ ಕ್ರೋಡ್ ಇದೆ ನಮ್ದು. ಇನ್ನು ಕಡಿಮೆ ಆಯಿತು, ಇನ್ನು ಬಹಳಷ್ಟು ಜಾಸ್ತಿ ಆಗಿದೆ. 4th ಪ್ಲೇಸ್ ಅಲ್ಲಿ ಇದೆ, 3rd ಪ್ಲೇಸ್ ಅಲ್ಲಿ ಇದೀವಿ. ಸರಿನಾ? ರಷ್ಯಾದ ನಂತರ ಇದೀವಿ. ಹೌದು, ನಾವು 3rd ಪ್ಲೇಸ್ ಅಲ್ಲಿ ರಷ್ಯಾ ಅಲ್ಲ, ರಷ್ಯಾ 3rd ಪ್ಲೇಸ್ ಅಲ್ಲಿ. ಇನ್ನು ನಾವು ಇರೋದು 4th ಪ್ಲೇಸ್ ಅಲ್ಲಿ ರಕ್ಷಣಾ ಬಜೆಟ್ ನಲ್ಲಿ. ರೈಟ್. ನೆಕ್ಸ್ಟ್ ಇದಾದ ನಂತರ ಬರೋದು ನಿಮಗ ಈ ವರ್ಷ ನೋಡ್ರಿ 2024-25ನೇ ಯೂನಿಯನ್ ಬಜೆಟ್ನಲ್ಲಿ 2024-25ನೇ ಯೂನಿಯನ್ ಬಜೆಟ್ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ 8% ಖರ್ಚು ಮಾಡಿವಿ ನಾವು. ಎಷ್ಟು? 4th ಪ್ಲೇಸ್ ಸ್ನೇಹ ಮೇಡಮ್. ಹೌದು, 4th ಪ್ಲೇಸ್ ಅಲ್ಲಿ ಇದೀವಿ ಸರ್. ನಾವು 4th ಪ್ಲೇಸ್ ಅಲ್ಲಿ ಇದೀವಿ. ಅದೇ ಹೇಳಿದ್ನಲ್ಲ, ಇದೀನಿ ಮತ್ತೆ ತಿದ್ದುಪಡಿ ಮಾಡಿದ್ನಲ್ಲ. ನೀವು ಕಮೆಂಟ್ ಮಾಡೋಕ್ಕಿಂತ ಮುಂಚೆನೆ ನಾನು ತಿದ್ದುಪಡಿ ಮಾಡಿಬಿಟ್ಟೇನೆ. ಇಲ್ಲಿ ರಷ್ಯಾ 3rd ಪ್ಲೇಸ್ ಅಂತೇಳಿ ಹೇಳಿಲ್ಲ. ಎಸ್, ರಷ್ಯಾ 3rd ಪ್ಲೇಸ್, ಭಾರತ ಇರೋದು 4th ಪ್ಲೇಸ್. ಸರಿನಾ? ಎಸ್. ನೆಕ್ಸ್ಟ್
ಶೇಕಡ ನೋಡ್ರಿ, 100 ರೂಪಾಯಿ ಖರ್ಚು ಮಾಡತ್ತೀವಿ ಅಂತ ತಿಳ್ಕೊಳ್ರಿ. ಭಾರತದಲ್ಲಿ 8 ರೂಪಾಯಿ ನಾವು ರಕ್ಷಣಾ ಕ್ಷೇತ್ರ ಖರ್ಚು ಮಾಡ್ತಾ ಇದೀವಿ. 70% ನಾವು ಬಡ್ಡಿ ಪಾವತಿ ಮೇಲೆ ಖರ್ಚು ಮಾಡ್ತಾ ಇದೀವಿ. ಬಡ್ಡಿ ಪಾವತಿಯ ಮೇಲೆ ಖರ್ಚು ಮಾಡ್ತಾ ಇದೀವಿ. ಬಡ್ಡಿ ಪಾವತಿಯ ಮೇಲೆ ಖರ್ಚು ಮಾಡೋ ವೆಚ್ಚ ಯಾವ ವೆಚ್ಚವಾಗಿದೆ ಅಂತ ಕೇಳ್ತಾರೆ ನಿಮಗೆ. ಕಂದಾಯ ವೆಚ್ಚವನ್ನ ಅಥವಾ ಬಂಡವಾಳ ವೆಚ್ಚ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಬರುತ್ತೆ ನಮ್ಮ ಎಕನಾಮಿಯಲ್ಲಿ. ಯಾವ್ಯಾವ ಎಕ್ಸ್ಪೆಂಡಿಚರ್ ಸಾನ್ವಿ ಮೇಡಮ್? ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಬರುತ್ತೆ. ರೈಟ್, ನೋಡೋಣ ಈಗ ರೆವಿನ್ಯೂ ಅಂತಂದ್ರೆ ಏನು, ಕ್ಯಾಪಿಟಲ್ ಅಂದ್ರೆ ಏನು, ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಲ್ಲ ನಿಮ್ಗೆ ಹೇಳ್ತೀನಿ. ನೀವು ಸಬ್ಸಿಡೀಸ್ಗಳ ಎಕ್ಸ್ಪೆಂಡಿಚರ್ ಯಾವ ಎಕ್ಸ್ಪೆಂಡಿಚರ್? KS ಗೂ ಕೇಳ್ಯಾರೆ, IAS ಗೂ ಕೂಡ ಕೇಳ್ಯಾರೆ. ಸಬ್ಸಿಡೀಸ್ಗಳ ವೆಚ್ಚ ಯಾವ ವೆಚ್ಚ ಆಗಿದೆ? ಯಾವುದು? ಸಬ್ಸಿಡೀಸ್ಗಳ ಎಕ್ಸ್ಪೆಂಡಿಚರ್ ಯಾವುದಾಗಿದೆ? ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಯಾವುದಾಗಿದೆ? ರಸ್ತೆಗಳ ನಿರ್ಮಾಣದ ವೆಚ್ಚ ಯಾವುದಾಗಿದೆ? ಉದ್ಯಾನವನಗಳ ನಿರ್ಮಾಣದ ವೆಚ್ಚ ಯಾವುದಾಗಿದೆ? ಹೌದಾ? ನಮ್ಮಲ್ಲಿ ಕಡಿಮೆ ದರದಲ್ಲಿ ಜಿರಾಕ್ಸ್ ನೋಟ್ಸ್ ಗಳನ್ನು ಮಾಡಲಾಗುವುದು. ನೀನ ಬಾಳೆಹಣ್ಣು ಮಾರಕ್ ಹೋಗಿ ನೀನು ಸಾನ್ವಿ ಇದನ್ನ ಪಾಟೀಲ. ರೈಟ್, ಇದಾದ ನಂತರ ನೋಡೋಣ, ಪ್ರಸ್ತುತ ಕರ್ನಾಟಕ ಸರ್ಕಾರ ಕೆಳಗಿನ ಯಾವುದು ಅತಿ ದೊಡ್ಡ ಆದಾಯದ ಮೂಲವಾಗಿದೆ? ಅತಿ ದೊಡ್ಡ ಆದಾಯದ ಮೂಲ ಯಾವುದಾಗಿದೆ? ನಮ್ದು ಅಬಕಾರಿ ತೆರಿಗೆನಾ ನೋಡ್ರಿ, ಅಥವಾ ವಾಣಿಜ್ಯ ತೆರಿಗೆ ಅಥವಾ GST ವಾಣಿಜ್ಯ ತೆರಿಗೆನಾ ಅಥವಾ ಮಾರಾಟ ತೆರಿಗೆನಾ, ಗಣಿ ಮತ್ತು ಭೂ ವಿಜ್ಞಾನ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ವಾಣಿಜ್ಯ ತೆರಿಗೆ ಆಗುತ್ತೆ. ಎಷ್ಟೆಷ್ಟು ಅಂತೇಳಿ ಇಲ್ಲಿ ನಿಮಗೆ 2024-25 ಕರ್ನಾಟಕ ರಾಜ್ಯ ಬಜೆಟ್ ಹೇಳ್ತಾ ಇದೆ. ಇಲ್ಲಿ 2024-25 ಕರ್ನಾಟಕ ಸ್ಟೇಟ್ ಬಜೆಟ್, ಕರ್ನಾಟಕ KSB ಅಂತಂದ್ರೆ ಕರ್ನಾಟಕ ಸ್ಟೇಟ್ ಬಜೆಟ್. ಈ ಬಜೆಟ್ ಅನ್ವಯನೇ ನಮ್ಮಲ್ಲಿ ಅತಿ ಹೆಚ್ಚು ಆದಾಯ ಬರುವುದು ನಮಗೆ ಯಾವುದಕ್ಕ ನೋಡ್ರಿ, ಅತಿ ಹೆಚ್ಚು ಬರೋದು ನಮಗ ವಾಣಿಜ್ಯ ತೆರಿಗೆಯಿಂದ. ಎಷ್ಟು ಕೋಟಿ ಅಂತಂದ್ರೆ 1,10,000 ಕೋಟಿ ವಾಣಿಜ್ಯ ತೆರಿಗೆಯಿಂದ ಬಂದಿದೆ. ಸೆಕೆಂಡ್ ಹೈಯೆಸ್ಟ್ ಬಂದಿದ್ದು ಅಬಕಾರಿಯಿಂದ ಬಂದಿದೆ. ಹೈಯೆಸ್ಟ್ ಬಂದಿದೆ ಅದಕ್ಕೆ ವಾಣಿಜ್ಯ ಹೈಯೆಸ್ಟ್ ಇಲ್ಲಿ ಬರೆದು ಬಿಟ್ಟಿವಿ. ಸೆಕೆಂಡ್ ಹೈಯೆಸ್ಟ್ ಬಂದಿದೆ ಯಾವುದು? ಅಬಕಾರಿ ತೆರಿಗೆಯಿಂದ ಬಂದಿದೆ. ಥರ್ಡ್ ಹೈಯೆಸ್ಟ್ ಬಂದಿದೆ ಯಾವುದು ಅಂದ್ರ 26,000 ಕೋಟಿ ನೋಂದಣಿ ಮತ್ತು ಮುದ್ರಾಂಕದ ತೆರಿಗೆಯಿಂದ ಬಂದಿದೆ. ಥರ್ಡ್ ಹೈಯೆಸ್ಟ್. ಸರಿನಾ? ಇದ್ರ ಬಗ್ಗೆ ಅನಲೈಸ್ ಮಾಡೋಣ, ಬಜೆಟ್ ಹೇಳುವಾಗ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ 13,000 ಕೋಟಿ ಏನಿದೆ ಅಲ್ಲ ಮೋಟಾರ್ ವಾಹನಗಳಿಂದ ಬಂದಿದೆ. ಇದು ಫೋರ್ತ್ ಹೈಯೆಸ್ಟ್ ಬಂದಿರುವಂಥದ್ದು. 9 ಸರ್ ಮೋಟಾರ್ ವಾಹನಗಳಂತಂದ್ರೆ ನೀವು ವೆಹಿಕಲ್ಸ್ ಪರ್ಚೇಸ್ ಮಾಡುವಾಗ ಏನು ನಿಮಗೆ ಅಮೌಂಟ್ ಬರ್ತೀವಿ, ಟ್ಯಾಕ್ಸ್ ಏನು ಕಟ್ತೀವಲ್ಲ ನಾವು ಗೌರ್ಮೆಂಟಿಗೆ, ರೋಡ್ ಟ್ಯಾಕ್ಸ್ ಅಂತ ಅವೆಲ್ಲ ರೈಟ್. ಇದು ಏನಂತಂದ್ರೆ 4th ಪ್ಲೇಸ್. 5th ಪ್ಲೇಸಿಗೆ ಬರೋದು ಆಂಜನೇಯ ಸರ್. ನಮಸ್ತೆ ಸರ್, ನಮಸ್ತೆ. ನೋಡ್ರಿ ಎಷ್ಟು ಗಣಿ ಮತ್ತು ಭೂ ವಿಜ್ಞಾನದಿಂದ ಎಷ್ಟು ಬಂದಿದೆ? 9,000 ಕೋಟಿ ಬಂದಿದೆ. ನೆಕ್ಸ್ಟ್ 2,368 ಕೋಟಿ ಬಂದಿದೆ ಇತರೆ ಆದಾಯದಿಂದ ಬಂದಿರುವಂಥದ್ದು. ಸರಿನಾ? ರೈಟ್, ಇದು ಇಂಪಾರ್ಟೆಂಟ್ ಆದಾಯದ ಮೂಲಗಳು ನಮ್ದು. ಇನ್ನು ಭಾರತ ಸರ್ಕಾರಕ್ಕೆ ಅತಿ ಹೆಚ್ಚು ಎಲ್ಲಿಂದ ಬಂದಿತ್ತು ಸರ್ ಅದನ್ನ ಸ್ವಲ್ಪ ಹೇಳ್ರಿ ಅಲ್ಲ. ಭಾರತ ಸರ್ಕಾರಕ್ಕೆ ನಾವು ನೋಡಿದಾಗ ಒಂದ್ಸಲ ಹೇಳ್ಬಿಡ್ತೀನಿ ಎಲ್ಲಿಂದ ಬಂದೈತಿ ಅಂತ. ಭಾರತ ಸರ್ಕಾರಕ್ಕೆ ಬಂದಿದ್ದು 28% ನಮಗ ಟೋಟಲಿ ಪ್ರೆಸೆಂಟ್ 2024-25ರಲ್ಲಿ ಸಾಲದಿಂದ 28 ಬಂದಿದೆ. ಸೆಕೆಂಡ್ ಹೈಯೆಸ್ಟ್ 19% ಇನ್ಕಮ್ ಟ್ಯಾಕ್ಸ್ ಇಂದ ಬಂದಿದೆ. ಹೈಯೆಸ್ಟ್ ತೆರಿಗೆ ಕೊಡುವಂತ ಆದಾಯದ ಮೂಲ ಇನ್ಕಮ್ ಟ್ಯಾಕ್ಸ್ ಆಗಿದೆ. ಮೂರನೇದು 18% GST ಇಂದ ಬಂದಿದೆ. ಇನ್ನು 17% ಕಂಪನಿ ತೆರಿಗೆಯಿಂದ ಬಂದಿದೆ, ಕಂಪನಿ ತೆರಿಗೆಯಿಂದ. 5th ಹೈಯೆಸ್ಟ್ 7% ಬಂದಿದೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಇಂದ, ತೆರಿಗೆಯೇತರ ಆದಾಯದಿಂದ ಬಂದಿದೆ, ನಾನ್ ಟ್ಯಾಕ್ಸ್ ರೆವಿನ್ಯೂ ಇಂದ ಬಂದಿದೆ. ಸರಿನಾ? ಇವು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ರಿ. ರೈಟ್, ನೆಕ್ಸ್ಟ್ ಬಚಾವತ್ ಆಯೋಗವು ಯಾವುದಕ್ಕೆ ಸಂಬಂಧಿಸಿದೆ? ಈ ಸ್ಲೈಡ್ ನೋಡಿದ್ರೆ ಆನ್ಸರ್ ಕೊಡ್ತೀರಿ ನೀವು. ಬಚಾವತ್ ಆಯೋಗ ಬಂದ್ಬಿಟ್ರ, ಬಚಾವತ್ ಆಯೋಗ ಇದು ಕೃಷ್ಣಾ ನದಿ ಜಲ ವಿವಾದಕ್ಕೆ ಸಂಬಂಧಿಸಿದೆ. ನಾವು ಕೃಷ್ಣಾ ನದಿ ವಿಶೇಷತೆಯನ್ನು ನೋಡಿದಾಗ, ಕೃಷ್ಣಾ ನದಿ ಕರ್ನಾಟಕದಲ್ಲಿ ಅತಿ ಉದ್ದ ಹರಿಯುವ ನದಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಕೃಷ್ಣಾ ನದಿಯಿಂದ ಅಣೆಕಟ್ಟುಗಳನ್ನು ಕಟ್ತೀವಿ ನಾವು. ಯಾದಗಿರಿ ಒಳಗೆ ಒಂದು ಅಣೆಕಟ್ಟು ಇದೆ, ಯಾದಗಿರಿ. ಅದನ್ನು ಬಿಟ್ರೆ ವಿಜಯಪುರ ಒಳಗೆ ಒಂದಿದೆ, ಯಾದಗಿರಿ ಒಳಗೆ ಬಸವಸಾಗರ, ವಿಜಯಪುರ ಒಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತೇಳಿ 2 ಅಣೆಕಟ್ಟುಗಳನ್ನು
ಕೃಷ್ಣಾ ನದಿಯಿಂದ ನಿರ್ಮಿಸಲಾಗ್ತದ? ಕೃಷ್ಣಾ ನದಿಯ ಉಪನದಿಗಳಲ್ಲಿ ಅತಿ ದೊಡ್ಡ ಉಪನದಿ ಯಾವುದು ಅಂತೇಳಿ ಕಮೆಂಟ್ ಮಾಡಬೇಕು. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಮತ್ತು ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದು? ಕೃಷ್ಣಾ ನದಿ ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತೆ? ಇವೆಲ್ಲ ಏನಂತಂದ್ರೆ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ರೈಟ್. ನೆಕ್ಸ್ಟ್, ಕರ್ನಾಟಕ ಸರ್ಕಾರದ ಕೆಳಗಿನ ಯಾವ ಗ್ಯಾರಂಟಿ ಯೋಜನೆಗೆ ವಾರ್ಷಿಕವಾಗಿ ಅತಿ ಹೆಚ್ಚು ವೆಚ್ಚವಾಗುತ್ತಾ ಇದೆ ಅಂತ? ಅತಿ ಹೆಚ್ಚು ವೆಚ್ಚ ಪ್ರಸ್ತುತ ಯಾವ ಗ್ಯಾರಂಟಿ ಯೋಜನೆಗೆ ಅತಿ ಹೆಚ್ಚು ವೆಚ್ಚ ಆಗಿದೆ ಅಂತೇಳಿ ಇಲ್ಲಿ ಕ್ವಶನ್ ಆಗಿರುವಂಥದ್ದು. ಹಾಗಾದ್ರೆ ಎಷ್ಟು ವೆಚ್ಚ ಆಗ್ತಾ ಇರೋದೇ ಗೃಹ ಲಕ್ಷ್ಮಿಗೆ ಅತಿ ಹೆಚ್ಚು ವೆಚ್ಚ ಆಗ್ತಾ ಇದೆ. ಯಾವ ಲಕ್ಷ್ಮಿ? ಗೃಹಲಕ್ಷ್ಮಿ. ನೋಡ್ರಿ ಯಾವ್ಯಾವ ಇದಾವೆ ಅಂತ ಕೇಳಿದ್ರೆ ಎಷ್ಟು ಗ್ಯಾರಂಟಿ ಇದಾವೆ? 5 ಗ್ಯಾರಂಟಿ ಇದಾವೆ. ನಿಮಗಂತೂ ಎಲ್ರಿಗೂ ಗೊತ್ತಿರುವಂತ ವಿಷಯ. ಎಷ್ಟು? 5 ಗ್ಯಾರಂಟಿಗಳು ಇದಾವೆ. ಅದರಲ್ಲಿ ಒಂದೇದು ಶಕ್ತಿ ಯೋಜನೆ, ಉಚಿತವಾಗಿ ನಿಮಗೆ ಬಸ್ ಪ್ರಯಾಣ ಕೊಡೋದು. ನಿಮಗ ಯೋಜನೆ ಹೆಸರು ಗೊತ್ತಿರಂಗಿಲ್ಲ. ಇನ್ನ ಗೃಹಲಕ್ಷ್ಮಿ, ಕುಟುಂಬದ ನೋಡ್ರಿ ಯಜಮಾನಿಗೆ 2,000 ರೂಪಾಯಿ ಕೊಡೋದು ಪ್ರತಿ ತಿಂಗಳು. ಆದ್ರೆ 1 ತಿಂಗಳು ಬಂದ್ರೆ 4 ತಿಂಗಳು ಬರಂಗಿಲ್ಲ, ಪಾಪ ಬೈದಾಡ್ತಿದ್ದಾರೆ ಯಜಮಾನಿಗಳು. ನೆಕ್ಸ್ಟ್ 200 ಯೂನಿಟ್ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನು ಕೊಡೋದು. ಸರ್ ನಾನು ಬಾಡಿಗೆ ಮನೆಯಲ್ಲಿ ಇದೀನ್ರಿ ಸರ್, ನನಗೂ ಕೊಡ್ತಾರೇನ್ರಿ? ಕೊಡ್ತಾರೆ, ಬಾಡಿಗೆ ಮನೆಯಲ್ಲಿ ಇದ್ದರೂ ಕೂಡ ಕೊಡ್ತಾರೆ. ನೆಕ್ಸ್ಟ್ ಯುವ ನಿಧಿ ಅಧೀನದಲ್ಲಿ 3,000 ಕೊಡ್ತಾರೆ. ಪಾಲಿಗೆ ಬಂದಿದೆ ಪಂಚಾಮೃತ, ಇದು ಒಬ್ರಿಗೆ ಬರಾತದ, ಒಬ್ಬೊಬ್ರಿಗೆ ಬರಾತಿಲ್ಲ. ನೆಕ್ಸ್ಟ್ ಬರೋದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ 10 kg ಕೊಡ್ತೀವಿ ಅಂದರೆ ಸುದ್ದಿನೇ ಇಲ್ಲ ಇದರದಂತೂ. ನಿಮ್ಗೆಲ್ಲ ಗೊತ್ತಿರ್ತದ, ನಾ ಹೇಳುವಂತ ಅವಶ್ಯಕತೆನೇ ಇಲ್ಲ ಅನ್ಕೊಳ್ತೀನಿ, ಸರಿನಾ? ರೈಟ್. ಇದಾದ ನಂತರ ಬರುವುದು ಪ್ರಸ್ತುತ ಭಾರತದಲ್ಲಿ ಎಷ್ಟು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ನೆಟ್ವರ್ಕ್ ಕಂಪನಿಗಳಿವೆ ಅಂತ. ಕ್ರೆಡಿಟ್ ಕಾರ್ಡ್ ಯಾರ್ದಾರ್ದು ಐತಿ? ಕೈ ಎತ್ತಬೇಕು ಬೇಗ. ಕ್ರೆಡಿಟ್ ಕಾರ್ಡ್ ಯಾರ್ದಾರ್ದು ಐತಿ? ನಿಮ್ದೆಲ್ಲ ಕ್ರೆಡಿಟ್ ಕಾರ್ಡ್ ಇರ್ಬೋದು ಅನ್ಕೊಳ್ತೀನಿ ನಾನು. ಕೆಳಗೆ ಹೋಗಿರಲ್ಲೋ ನಿಮ್ ಕಮೆಂಟ್. ಯಪ್ಪ ಸರ್ ನಾನಲ್ಲ ರೀ. ಹಾ ರೈಟ್, ಬೇಗ ಬೇಗ ಹೇಳ್ಬೇಕೀಗ. ಹಾಗಾದ್ರೆ ಎಷ್ಟಾದವ್ರಿ ನಮ್ಮ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಅಂದ್ರ, ಭಾರತದಲ್ಲಿರುವ ಕ್ರೆಡಿಟ್ ಕಾರ್ಡ್ ಕಂಪನಿಗಳ ಸಂಖ್ಯೆ 5. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ 2 ಕಂಪನಿಗಳ ಸಂಖ್ಯೆ ಎಷ್ಟಿದಾವೆ? 5. ಯಾವ್ಯಾವ ಇದಾವೆ ಅಂತ ನೋಡೋಣ. ಇಲ್ಲೇ ಅದೊಂದು ವೀಸಾ ಇದೆ. ನೆಕ್ಸ್ಟ್ ಏನಂತಂದ್ರ ಮಾಸ್ಟರ್ ಕಾರ್ಡ್ ಇದೆ. ಅದರ ಜೊತೆಲಿ ನಮ್ಮ ರೂಪಿನೇ ಇಲ್ಲಲ್ಲೋ ಮಾರ ಇದ್ರೊಳಗೆ. ಈಗ ಇದ್ರೊಳಗೆ ಈ ಪಿಕ್ಚರ್ ಅಲ್ಲಿ ಇಲ್ಲ, ಹೌದಾ? ನಮ್ಮ ಇದೆ ಯಾರ್ದಾರ್ದು ಇದೆ ಅಂತ ನನಗೆ ಗೊತ್ತೈತಿ. ರೈಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಸ್ತುತ ಭಾರತದಲ್ಲಿ 5 ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ನೆಟ್ವರ್ಕ್ ಕಂಪನಿಗಳಿವೆ. ಇವು ಯಾವ್ಯಾವ ಇದಾವೆ ಅಂತಂದ್ರೆ ವೀಸಾ ಇದೆ, ಮಾಸ್ಟರ್ ಕಾರ್ಡ್ ಇದೆ. ನೆಕ್ಸ್ಟ್ ಇದು ರಾಸ್ತೆ ಇದೆ. ಯಾವ್ದಿದು? ರೂಪಿ. ಇದು ರಾಸ್ತೆ ಆಗಿತ್ತು. ಇದು ಯಾವುದು? ರೂಪಿ. ಅದನ್ನ ಬಿಟ್ರೆ ಅಮೆರಿಕನ್ ಎಕ್ಸ್ಪ್ರೆಸ್ ಇದೆ, ಡೈನರ್ಸ್ ಕ್ಲಬ್ ಇದೆ. ಒಟ್ಟು 5 ಇದಾವ್ರಿ, ಸರಿನಾ? ಇನ್ನ ರೂಪಿ ಭಾರತದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ರೂಪಿ ಇದೆ ಅಲ್ಲ, ಈಗ ನಮ್ಮ ಸ್ವದೇಶೀಯ ಕಾರ್ಡ್ ಆಗಿರುವಂಥದ್ದು. ಇದು ಇಂಪಾರ್ಟೆಂಟ್ ನೋಡ್ರಿ. ಜಾಗತಿಕ ಮಟ್ಟದಲ್ಲಿ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಗ್ಲೋಬಲ್ ಆಗಿ ಯಾವ್ದು ನೋಡ್ರಿ, ಗ್ಲೋಬಲ್ ಆಗಿ ಯಾವ್ದು ಬಳಸ್ತಾರೆ? ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ರೂಪಿ ಇದೆ ಅಲ್ಲ, ಭಾರತದಲ್ಲಿ ನೋಡ್ರಿ, ಇದು ಭಾರತೀಯರು ಡೆವಲಪ್ ಮಾಡಿರುವಂಥದ್ದು. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಪೂರ್ಣವಾಗಿ ಇದನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಇದು ನಮ್ಮ ಸ್ವದೇಶಿ ಆಗಿದೆ, ಸರಿನಾ? ಎಸ್. ಕ್ರೆಡಿಟ್ ಕಾರ್ಡ್, ನಿಮ್ಗೆ ನನ್ ಕ್ರೆಡಿಟ್ ಕಾರ್ಡ್ ಬೇಕಂದ್ರೆ ಕೊಡಂಗಿಲ್ಲ ನಿಮಗ, ಅರ್ಥ ಆಗ್ತದ? ಕ್ರೆಡಿಟ್ ಕಾರ್ಡ್ ನಿಮ್ಗೆ ಬೇಕಂದ್ರೆ ಕೊಡಂಗಿಲ್ಲ. ಯಾರು ಕೊಡ್ತಾರೆ? ಬ್ಯಾಂಕ್ನವ್ರೆ ಸೆಲೆಕ್ಟ್ ಮಾಡ್ತಾರೆ ನಿಮ್ಗ. ಎಸ್. ಇದಾದ ನಂತರ 2024 ವೇಳೆಗೆ ಚೀನಾ ದೇಶವು ಶೇಕಡ ಎಷ್ಟರಷ್ಟು GDP ಸಾಧಿಸುವ ಗುರಿಯನ್ನು ಹೊಂದಿದೆ? ನೋಡ್ರಿ, 5, 6, 8, 2. ಶೇಕಡ 5ರಷ್ಟು ಸರಿಯಾದ ಉತ್ತರ. ಶೇಕಡ 5ರಷ್ಟು GDP ಅಂದ್ರೆ ಗೊತ್ತಾಗ್ತದಲ್ಲ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಹೇಳಿ ಸಾಕೈತಿ ಇದನ್ನು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ. ಭಾರತೀಯರು ಭಾರತದಲ್ಲಿ ಮತ್ತು ವಿದೇಶಿಯರು ಭಾರತದಲ್ಲಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಹಣರೂಪದ ಮೌಲ್ಯವನ್ನ GDPಯಲ್ಲಿ ಪರಿಗಣಿಸಲಾಗುತ್ತದೆ. ನಮ್ಮೂರು ನಮ್ಮಲ್ಲಿ, ವಿದೇಶಿಯರು ಕೂಡ ನಮ್ಮಲ್ಲಿ ಉತ್ಪಾದನೆ ಮಾಡ್ತಿರ್ಬೇಕು, ಹೌದಾ? ನಮ್ಗೆ ಯಾಕೆ ಸರ್ ಡೆಬಿಟ್ ಕಾರ್ಡ್ ಅಂತ ನೋಡು ಅನಾಹುತಪ್ಪ. ನೆಕ್ಸ್ಟ್ ನೋಡ್ರಿ, ಆರ್ಥಿಕ ಹಿಂಜರಿತ ಮತ್ತು ಕ್ಷೀಣಿಸುತ್ತಿರುವ ವ್ಯಾಪಾರ ವಹಿವಾಟುಗಳ ಹಳಿಯಿಂದ ಹೊರಬಂದಿರುವ ಚೀನಾ. ನೋಡ್ರಿ, ಆರ್ಥಿಕ ಹಿಂಜರಿತ ಅಂತಂದ್ರೆ ಗೊತ್ತಾಗ್ತದ? ಆರ್ಥಿಕ ಹಿಂಜರಿತ ಅಂತಂದ್ರೆ ಉತ್ಪಾದನೆ ಆಗಬಾರ್ದು, ಬಡತನ ಜಾಸ್ತಿ ಇರಬೇಕು, ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿರ್ಬೇಕು. ಅದನ್ನ ಆರ್ಥಿಕ ಹಿಂಜರಿತ ಅಂತ ಕರೀತಾರೆ.
ಕರೆಕ್ಟ್ ಬೆಳೆ ಆಗ್ತಿರಬಾರ್ದು. ನೋಡ್ರಿ, 5% ಸಾಧಾರಣ ಆರ್ಥಿಕ ಬೆಳವಣಿಗೆ ಗುರಿಯನ್ನ ನಿಗದಿಪಡಿಸಿದೆ. 5 ಅಂದ್ರೆ ಬಹಳ ಏನಿಲ್ಲ, ಸರಿನಾ? ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದನ್ನು ಪರಿಹರಿಸುವ ಉದ್ದೇಶದಿಂದ 1.2 ಕೋಟಿ, ನೋಡ್ರಿ 1.2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಯಪ್ಪ, 1.2 ಕೋಟಿ. ನಮ್ಮ ಇಂಡಿಯಾ ಒಳಗೆ ಕಾಮಿಡಿ ಮಾಡ್ತಾರೆ, ನಮ್ಮಲ್ಲಿ 450 ಹೊಸ ಜಾಬ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಭಾಳ ಆಯ್ತು. ನಮ್ಮ ಇಂಡಿಯಾ ಒಳಗೆ ಎನ್ಯುವಲ್ಲಿ ಎಷ್ಟು 450 ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡ್ಬೇಕಂತಂದ್ರೆ ಬಹಳಷ್ಟು ಆಯ್ತು. ಹೊರಗೆ ಬಂದಿಲ್ಲ, ಹೊರಗೆ ಬರ್ಬೇಕಂತ ಇನ್ನೂ ಬಂದಿಲ್ಲ. ಹೊರಗೆ ಬಂದಿಲ್ಲ, ಇನ್ನು ಹೊರಗೆ ಬರ್ಬೇಕಾಗ್ಯದ. ಇನ್ನು ಹೊರಗೆ ಬಂದಿದೆ ಅಂತೇಳಿ ಹೇಳ್ತಿದ್ದೆಲ್ಲ, ಹೊರಗೆ ಬಂದಿದೋ ಏನೋ ನಿಮಗೆ ಗೊತ್ತು. ನೋಡ್ರಿ, ಇಲ್ಲಿ ಗೊತ್ತಿರ್ಬೇಕು ನಿಮಗ, ಗೋಲ್ಡ್ ಲಾಕ್ ಎಕನಾಮಿ ಅಂತೇಳಿ ಕೇಳಿರ್ತೀರಿ ನೀವು. ಗೋಲ್ಡ್ ಲಾಕ್ ಎಕನಾಮಿ ಅಂತೇಳಿ, ಗೋಲ್ಡ್ ಲಾಕ್ ಎಕನಾಮಿ ಅಂತ. ಗೋಲ್ಡ್ ಲಾಕ್ ಎಕನಾಮಿ ಅಂದ್ರೆ ಗೊತ್ತಾ ನಿಮಗ? ಗೋಲ್ಡ್ ಲಾಕ್ ಎಕನಾಮಿ ಅಂತಂದ್ರ, ಗೋಲ್ಡ್ ಲಾಕ್ ಎಕನಾಮಿ ಅಂತಂದ್ರೆ ಸಿಂಪಲ್ ಇದೆ. ಆರ್ಥಿಕ ಹಿಂಜರಿತ ಮತ್ತು ಹಣದುಬ್ಬರ ಇಲ್ಲದೆ, ಆರ್ಥಿಕ ಹಿಂಜರಿತ ಮತ್ತು ಹಣದುಬ್ಬರ ಇಲ್ಲದೆ ನಿಧಾನವಾಗಿ GDP ಬೆಳವಣಿಗೆ ಆಗ್ತಿರ್ಬೇಕು. ಅದನ್ನೇ ಏನಂತ ಕರೀತಾರೆ? ಗೋಲ್ಡ್ ಲಾಕ್ ಎಕನಾಮಿ ಅಂತ ಕರೀತಾರೆ. ಆರ್ಥಿಕ ಹಿಂಜರಿತನೂ ಇರಬಾರ್ದು, ಹಣದುಬ್ಬರ ಕೂಡ ಇರಬಾರ್ದು, ನಿಧಾನಗತಿಯಲ್ಲಿ GDPಯಲ್ಲಿ ಬೆಳವಣಿಗೆ ಆಗ್ತಿರ್ಬೇಕು. ನಿಧಾನಗತಿಯಲ್ಲಿ GDPಯಲ್ಲಿ ಬೆಳವಣಿಗೆ ಆಗುವುದನ್ನೇ ಗೋಲ್ಡ್ ಲಾಕ್ ಎಕನಾಮಿ ಅಂತೇಳಿ ಕರೆಯಲಾಗ್ತದ. ಸರಿನಾ? ಎಸ್. ನೆಕ್ಸ್ಟ್, ಅರಿವು ಕೇಂದ್ರ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಅರಿವು ಕುಸಿನ ಮನೆನಾ? ಇದನ್ನ ನೋಡಿದ ಕೂಡಲೇ ಆಗ್ಬಿಡ್ತೀರಿ ನೀವು, ಬಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇದು ಯಾವ್ದು? ಬಿ ಅಲ್ಲ, ಸಾರಿ, ಸಿ ಸರಿಯಾದ ಉತ್ತರ ಆಗುತ್ತೆ. ಏನಂತಂದ್ರ ಡಿಜಿಟಲ್ ಗ್ರಾಮೀಣ ಗ್ರಂಥಾಲಯಕ್ಕೆ ಸಂಬಂಧಿಸಿದೆ. ರೈಟ್, ಡಿಜಿಟಲ್ ಗ್ರಾಮೀಣ ಗ್ರಂಥಾಲಯಕ್ಕೆ ಇದು ಏನಂತಂದ್ರೆ ಸಂಬಂಧಪಟ್ಟಿರುವಂಥದ್ದು ಇದೆ. ಹಾಗಾದ್ರೆ ನೋಡ್ರಿ, ಇಲ್ಲಿವರೆಗೆ ಎಷ್ಟು ಅಂತಂದ್ರೆ 5537 ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಒಟ್ಟು ಏನಂತಂದ್ರೆ ಗ್ರಂಥಾಲಯಗಳನ್ನು ಸ್ಥಾಪಿಸಲಾಗಿದೆ. ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಎಷ್ಟು? 5895 ಗ್ರಾಮ ಪಂಚಾಯಿತಿಗಳಲ್ಲಿ ಎಷ್ಟು? ಒಟ್ಟು 5537 ಗ್ರಂಥಾಲಯಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ. ಸರಿನಾ? ರೈಟ್. ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ, ಭಾರತದ 2ನೇ ಅತಿ ದೊಡ್ಡ ಪವನ ವಿದ್ಯುತ್ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಇದು ಕರ್ನಾಟಕ, ಮಹಾರಾಷ್ಟ್ರ, ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶ ಅಂತೇಳಿ ಇದೆ. ಇಲ್ಲಿ ಸರಿಯಾದ ಉತ್ತರ ಕರ್ನಾಟಕ. ನಮ್ಮ ಬಿಜಾಪುರನ್ನ ಜಾಸ್ತಿ ಏನಂತಂದ್ರೆ ಬಾಗಲಕೋಟೆ ಮತ್ತು ಬಿಜಾಪುರ ಭಾಗದಲ್ಲಿ ಜಾಸ್ತಿ ವಿಂಡ್ ಪವರ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಪವನ ಶಕ್ತಿ ಇದೆಯಲ್ಲ, ಇದನ್ನು ಬರಿದಾಗದೇ ಇರುವ ಶಕ್ತಿಯ ಮೂಲದಲ್ಲಿ ಇದನ್ನು ಕನ್ಸಿಡರ್ ಮಾಡ್ತೀವಿ. ಇದನ್ನು ಸ್ಥಾಪನೆ ಮಾಡ್ಬೇಕಂದ್ರೆ 3 ರಿಂದ 4 ಕೋಟಿ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಮಿನಿಮಮ್ 3 ರಿಂದ 4 ಕೋಟಿ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾರೆ 3 ರಿಂದ 4 ಕೋಟಿ ಖರ್ಚು ಮಾಡ್ಬೇಕಂತೆ. ಮಂತ್ಲಿ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ 2 ರಿಂದ 3 ಲಕ್ಷ ಇನ್ಕಮ್ ಆಗ್ತದ ಅಂತ ಇದರಿಂದ. ಹೌದಾ? ಯಾರ್ದ್ರ ಐತೇನೆ ಇದು ವಿಂಡ್ ಪವರ್? ಯಾರ್ದ್ರ ಇದ್ರ ಇಂಥ ಕಂಬಗಳು ಯಾರ ಹೊಲ್ದಾಗಿದ್ರ, ನೀವು ಓನ್ ಇದ್ರ ಮತ್ತೆ ಕೈ ಎತ್ರಿ ಮತ್ತ. ಸರ್ ಅದು ಇದ್ರೆ ನಾವ್ ಯಾಕೆ ಓದ್ತಿದ್ವಿ ಬಿಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ಕಿರಿಕಿರಿ ಆಗ್ಬಿಟ್ಟಿತ್ತು ನಮಗ. ಹೌದಲ್ಲ? ಎಸ್. ನೆಕ್ಸ್ಟ್, 2024ಕ್ಕಿಂತ ಮೊದಲು ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇರುವ ದೇಶ ಯಾವುದು? ಯಾವ ದೇಶ ಒಟ್ಟೆ ಏನಂತಂದ್ರ ವಿಶ್ವ ಸುಂದರಿಯರ ಸ್ಥಾನದಲ್ಲಿ ಏನಂತಂದ್ರೆ ಸ್ಪರ್ಧೆನೆ ಮಾಡಿಲ್ಲ ಇಲ್ಲಿವರೆಗೂ. ಫಸ್ಟ್ ಟೈಮ್ 2024ರಲ್ಲಿ ಮಾಡ್ತಾ ಇದೆ. ಅದು ಯಾವುದು ಅಂತಂದ್ರೆ ಇದನ್ನ ನೋಡಿದ ಕೂಡಲೇ ಹೇಳಬೇಕು, ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಒಂದು ಟ್ರೆಡಿಷನಲ್ ಕಂಟ್ರಿ ರೀ ಅದು. ಹೌದಾ? ನೋಡ್ರಿ, ಸೌದಿ ಅರೇಬಿಯಾದಲ್ಲಿ ಜಾಸ್ತಿ ಏನಂತಂದ್ರೆ ಸುನ್ನಿ ಮುಸಲ್ಮಾನರು ಕೂಡ ಕಂಡು ಬರ್ತಾರೆ, ಅಲ್ಲಿ ಶಿಯಾ ಮುಸಲ್ಮಾನರು. ರೈಟ್. ನೋಡ್ರಿ, ಇಲ್ಲಿ ಸೌದಿ ಅರೇಬಿಯಾ ಇದು ಮೊದಲ ಬಾರಿಗೆ ಅಧಿಕೃತವಾಗಿ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದೆ. ಫಸ್ಟ್ ಟೈಮ್ ಪಾಲ್ಗೊಳ್ತಾ ಇದೆ. ಹೌದಾ? ಇಸ್ಲಾಮಿಕ್ ದೇಶಗಳಲ್ಲಿ ಮೊದಲ ದೇಶ ನೋಡ್ರಿ ಇದು. ಇಸ್ಲಾಮಿಕ್ ಈಗ ನಿಮಗೆ ಗಲ್ಫ್ ಕಂಟ್ರಿಗಳು ಏನಾದಾವಲ್ಲ, ಗಲ್ಫ್ ಕಂಟ್ರಿಗಳು ಆಲ್ಮೋಸ್ಟ್ ಎಲ್ಲ ಏನಂತಂದ್ರೆ ಇಸ್ಲಾಮಿಕ್ ಕಂಟ್ರಿಗಳು ಅಂತ ಕರಿತೀವಿ. ಪ್ರಪಂಚದಲ್ಲಿ ನೋಡ್ರಿ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ಧರ್ಮ ಏನಂತಂದ್ರ ಇಸ್ಲಾಂ ಧರ್ಮ. ರೈಟ್. ಯಾರು ಭಾಗವಹಿಸ್ತಾ ಇದಾರಪ್ಪ ಫಸ್ಟ್ ಟೈಮ್ 2024ರಲ್ಲಿ ಅಂತಂದ್ರ 27 ವರ್ಷದ ಏನಂತಂದ್ರ ರೂಪದರ್ಶಿ, ಅವಳ ಹೆಸರು ಏನಂತಂದ್ರ ರೂಮಿ ಅಸ್ತಾನಿ ಅಂತ. ಯಾರು? ರೂಮಿ ಅಸ್ತಾನಿ ಅವರು ಭಾಗವಹಿಸ್ತಾ ಇದ್ದಾರೆ. ಮಿಡಲ್ ಈಸ್ಟ್ ಬ್ಯೂಟಿ ಗರ್ಲ್ಸ್, ಬೆಂಕಿಯಪ್ಪ ನೀನ. ರೈಟ್.
ಒಂದು ಬಾರಿ ಕೂಡ ಏನಂತಂದ್ರೆ ಇಲ್ಲಿವರೆಗೂ ಭಾಗವಹಿಸ್ತಿಲ್ಲ. ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಮೇಡಮ್ ಅವರು. ಫಸ್ಟ್ ಅವರೇ ಬರ್ತಾರೆ ಏನೋ ಗೊತ್ತಿಲ್ಲ. ಫಸ್ಟ್ ಅವ್ರು ಬರಂಗಿಲ್ಲ, ಫಸ್ಟ್ ನಮ್ ಸೃಷ್ಟಿ ಬರ್ತಾಳೆ. ಹೌದಿಲ್ಲ ಸೃಷ್ಟಿ? ಮತ್ ನೀವು ಸೃಷ್ಟಿ ಅಂತಂದ್ರೆ ಹುಡುಗಿ ಅನ್ಕೊಂಡಿರಿ, ಮತ್ ನೀವು ಹುಡುಗಿ ಅಲ್ಲ, ಹುಡುಗ ಐತಿ. ಅದು ಆಫ್ಲೈನ್ ಒಳಗೆ ನಾನ್ ನಾಮಕರಣ ಮಾಡಿದೈತಿ. ಸೃಷ್ಟಿ, ಪಮ್ಮಿ, ಚಿನ್ನು, ಡುಮ್ಮಿ ಇವೆಲ್ಲ ಹುಡುಗರ ಹೆಸರಿದು, ಹುಡುಗಿಯರ ಹೆಸರಲ್ಲಿ ಇವೆಲ್ಲ. ರೈಟ್. ಏಷ್ಯಾದಲ್ಲೇ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನು ಹೊಂದಿರುವ ನಗರ ಯಾವುದು? ಅತಿ ಹೆಚ್ಚು ಸಾಹುಕಾರ ಮಂದಿ ಇರೋದು ಎಲ್ಲಿ ಅಂತ. ಅತಿ ಹೆಚ್ಚು ಸಾಹುಕಾರ ಮಂದಿ ಇರೋದು ಎಲ್ಲಿ ಅಂತೇಳಿ ಇಲ್ಲಿ ಕ್ವಶನ್ ಇರುವಂತದ್ದು. ಹಾಗಾದ್ರೆ ಅತಿ ಹೆಚ್ಚು ಸಾಹುಕಾರ ಮಂದಿ ಇರೋದು ಮುಂಬೈ ಒಳಗದಾರ ನೋಡ್ರಿ. ಈಗ ಏಷ್ಯಾದಲ್ಲೇ ಅತಿ ಹೆಚ್ಚು ಸಾಹುಕಾರ ಮಂದಿ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಹುಕಾರ ಮಂದಿ ಎಲ್ಲಿ ಅದಾರ ಅಂತೇಳಿ ಕಮೆಂಟ್ ಮಾಡ್ಬೇಕು ನೀವು. ಹೌದಾ? ರೈಟ್. ನೋಡ್ರಿ, ಇದುವರೆಗೆ ಮೊದಲ ಸ್ಥಾನದಲ್ಲಿರುವ ಚೀನಾದ ರಾಜಧಾನಿ ಯಾವುದು? ಬೀಜಿಂಗ್ ಇತ್ತು. ಅದನ್ನು ಸೈಡ್ ಹೊಡೆದಿರುವಂತ ನಮ್ಮ ವಾಣಿಜ್ಯ ನಗರ, ಟ್ರೇಡ್ ಕ್ಯಾಪಿಟಲ್ ಸಿಟಿ ಅಂತ ಕರಿತೀವಿ ನೋಡ್ರಿ, ಮುಂಬೈ ಅಂತ ಕರಿತೀವಿ. ನಮ್ಮ ವಾಣಿಜ್ಯ ನಗರ ಯಾವುದು ಅಂತ ಕೇಳಿದ್ರ ಮುಂಬೈ. ಹಾಗಾದ್ರೆ ಮುಂಬೈ ಏನಂತಂದ್ರೆ ಸೈಡ್ ಹೊಡೋದಿಕ್ ಮೊದಲ ಸ್ಥಾನದಲ್ಲಿದೆ. ಇನ್ನು ಜಾಗತಿಕ ಪಟ್ಟಿಯಲ್ಲಿ ನಿಮ್ಗೆ ಕೇಳಿದ ಕ್ವಶನ್ ಇಲ್ಲೇ ಒಂದ್ಸಲ ಬಂತು ನೋಡು. ಜಾಗತಿಕ ಪಟ್ಟಿಯಲ್ಲಿ ನ್ಯೂಯಾರ್ಕ್ ಇದೆ ಅಲ್ಲ, ಮೊದಲ ಸ್ಥಾನದಲ್ಲಿದೆ. ಲಂಡನ್ ಎರಡನೇ ಸ್ಥಾನದಲ್ಲಿದೆ. ಹೌದಾ? ಇದು ಗೊತ್ತಿರಬೇಕು. ನೆಕ್ಸ್ಟ್ ನಂತರದ ಸ್ಥಾನದಲ್ಲಿ, ಮೂರನೇ ಸ್ಥಾನದಲ್ಲಿ ನಮ್ಮ ಮುಂಬೈ. ಇಲ್ಲಿ ಸಾಹುಕಾರ ಮಂದಿ ಬಾಳ ಅಪ್ಪ ಸಾಹೇಬಲ್ಲಿ. ಹೌದಾ? ರೈಟ್. ನೆಕ್ಸ್ಟ್ ಇದಾದ ನಂತರ ಭಾರತದ ಶ್ರೀಮಂತರ ಸಾಲಿನಲ್ಲಿ ಅಂತೂ ನಿಮ್ಗೆ ಗೊತ್ತೇ ಅದಾರ ಸಾಹೇಬ್ರು, ಟುಮ್ಯಾನಪ್ಪ. ಟುಮ್ಯಾನಪ್ಪ ಮುಖೇಶ್ ಅಂಬಾನಿ. ಹೌದಿಲ್ಲ? ರೈಟ್. ನೆಕ್ಸ್ಟ್ ಇದಾದ ನಂತರ ಬರೋದು, ಯಾವ ದಿನದಂದು ವಿಶ್ವ ಕ್ಷಯ ರೋಗ ಅಥವಾ ಟಿಬಿ ದಿನವನ್ನಾಗಿ ಆಚರಿಸಲಾಗುತ್ತದೆ? ಯಾವ ದಿನದಂದು ಟಿಬಿ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರ ಯಾವ ದಿನದಂದು ರೀ? ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವಾಗ್ರಿ? ಮಾರ್ಚ್ 22, ಮಾರ್ಚ್ 24, ಮಾರ್ಚ್ 20, ಮಾರ್ಚ್ 23. ಇಲ್ಲಿ ಸರಿಯಾದ ಉತ್ತರ ಮಾರ್ಚ್ 20ಕ್ಕೆ ಟಿಬಿ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ನೋಡ್ರಿ. ಸರಿನಾ? ಎಸ್. ಇಲ್ಲಿ 2024ರ ಟಿಬಿ ದಿನದ ಥೀಮ್ ಏನಿದೆ ಅಂತ ಕೇಳಿದ್ರ, ಹೌದು, ನಾವು ಟಿಬಿ ಅನ್ನು ಕೊನೆಗೊಳಿಸಬಹುದು ಅಂತ. ಕೊನೆಗೊಳಿಸಕ ಆಗಂಗಿಲ್ಲ. ಹೌದಾ? ಮಾರ್ಚ್ 24 ಕರೆಕ್ಟ್. ಹೌದು, ಕೊನೆಗೊಳಿಸಲು. ಕ್ಷಯ ರೋಗ ಎಂದರೇನು? ಟಿಬಿ ಎಂದರೇನು? ಟಿಬಿ ಅಂದ್ರ ಆಗಿದೆ. ನಾನು ನಿಮ್ಮ ಮುಖೇಶ್ ಅಂತೇಳಿ ಬರ್ತಾರಲ್ಲ, ಏನಾಗಿದೆ ಈ ನಗರಕ್ಕೆ ಅಂತೇಳಿ ರಾಹುಲ್ ದ್ರಾವಿಡ್ ಬರ್ತಾರಲ್ಲ. ರೈಟ್. ನೋಡ್ರಿ ಇಲ್ಲಿ ನೋಡ್ರಿ, ಇದು ಸೋಂಕಿತ ವ್ಯಕ್ತಿಯ ಕೆಮ್ಮು ಅಥವಾ ಚೀನುವಿಕೆಯಿಂದ ಸಣ್ಣ ಹನಿಗಳನ್ನು ಉಸಿರಾಡುವ ಮೂಲಕ ಹರಡುವ ಬ್ಯಾಕ್ಟೀರಿಯಾದ ಸೋಂಕು. ಯಾವ ಬ್ಯಾಕ್ಟೀರಿಯಾ ಇಂದ ಟಿಬಿ ಹರಡುತ್ತೆ ಅಂತೇಳಿ ಕಮೆಂಟ್ ಮಾಡ್ರಿ. ಕೇಳ್ತಾರ ನೋಡ್ರಿ, ಯಾವ ಬ್ಯಾಕ್ಟೀರಿಯಾ ಇಂದ ಟಿಬಿ ಹರಡುತ್ತೆ? ಟಿಬಿ ರೋಗಕ್ಕ ಪ್ರಮುಖವಾಗಿರುವಂತ ಬ್ಯಾಕ್ಟೀರಿಯಾ ಯಾವುದು? ನೆಕ್ಸ್ಟ್ ನದಿಯಲ್ಲಿ ನೋಡ್ರಿ, ಯಾವ ನದಿಯಲ್ಲಿ ಅಲ್ಯೂಮಿನಿಯಂ ಲೋಹದ ಪರಿಮಾಣವು ಹೆಚ್ಚಾಗಿ ಕಂಡು ಬರುತ್ತದೆ? ಯಾವ ನದಿಯಲ್ಲಿ ಈ ಕೆಳಗಿನ ಯಾವ ನದಿಯಲ್ಲಿ ಅತಿ ಹೆಚ್ಚು ಕಂಡು ಬರ್ತದ? ಬೀಡಿ ಸೇದುಕೊಂಡೇ ತರಗತಿ ಕೊನೆಗೊಳಿಸಲು. ನೆಕ್ಸ್ಟ್ ಕೃಷ್ಣನ, ಕಾವೇರಿನ, ತುಂಗಭದ್ರನ? ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ತುಂಗಭದ್ರ. ಯಾವ ಭದ್ರ? ತುಂಗಭದ್ರ ನದಿ ಸರಿಯಾದ ಉತ್ತರ. ಅತಿ ಹೆಚ್ಚು ಅಲ್ಯೂಮಿನಿಯಂ ಏನಂತಂದ್ರೆ ಲೋಹದ ಪ್ರಮಾಣ ಕಂಡು ಬರ್ತದಂತೆ. ರೈಟ್. ತುಂಗಭದ್ರಾ ನದಿ ಅಂತೂ ಗೊತ್ತಾ ನಿಮಗ? ಕೃಷ್ಣಾ ನದಿಯ ಉಪನದಿ. ಈ ತುಂಗಭದ್ರಾ ನದಿಯ ಅಚ್ಚಕ್ಕ ಇಚ್ಚಕ್ಕ ಏನಂತಂದ್ರೆ ದೋ ಅಬ್ ಪ್ರದೇಶ ಕಂಡು ಬರ್ತದ. ಯಾವ ದೋ ಅಬ್ ಅಂತ ಅಂದ್ರೆ ಗೊತ್ತಾಗ್ತದ? ನದಿಯ ಪಕ್ಕದಲ್ಲಿರುವಂತ ಫಲವತ್ತಾದ ಪ್ರದೇಶಗಳನ್ನು ದೋ ಅಬ್ ಅಂತ ಕರಿತೀವಿ. ವಿಜಯನಗರ ಮತ್ತು ಬಹಮನಿ ಸುಲ್ತಾನರ ನಡುವಿನ ಈ ದೋ ಪ್ರದೇಶಗೋಸ್ಕರನೇ ಅಂತಂದ್ರೆ ಅತಿ ಹೆಚ್ಚು ಬಾರಿ ಯುದ್ಧ ಆಗ್ತಿತ್ತು. ಸರಿನಾ? ತುಂಗಭದ್ರಾ ನದಿ ಇದೆಯಲ್ಲ, ಹಂಪಿ ನಗರ ಇದೆಯಲ್ಲ, ಹಂಪಿ ನಗರ ಈ ತುಂಗಭದ್ರಾ ನದಿಯ ದಡದ ಮೇಲೆ ಕಂಡು ಬರುತ್ತೆ. ಈ ತುಂಗಭದ್ರಾ ನದಿ ಇದೆಯಲ್ಲ, ಕರ್ನಾಟಕವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡುತ್ತೆ. ಕರ್ನಾಟಕವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ ನದಿ ಯಾವುದಂದ್ರೆ ತುಂಗಭದ್ರಾ ನದಿ. ಯಾವುದು ಅಂತಂದ್ರ ಒಂದು ನಾರ್ತ್ ಕರ್ನಾಟಕ, ಇನ್ನೊಂದು ಸೌತ್ ಕರ್ನಾಟಕ. ಸರಿನಾ? ಎಸ್. ಈ ತುಂಗಭದ್ರಾ ನದಿಯಿಂದ ಟಿಬಿ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಟಿಬಿ ಡ್ಯಾಮ್ ಅಂತಂದ್ರ ತುಂಗಭದ್ರಾ ಡ್ಯಾಮ್. ತುಂಗಭದ್ರಾ ನೋಡ್ರಿ, ತುಂಗಭದ್ರಾ ಈ ಡ್ಯಾಮ್ ಇದೆ ಅಲ್ಲ,
ಎರಡು ರಾಜ್ಯಗಳ ನಡುವಿನ ವಿವಾದ ಆಗಿದೆ ರೀ ಇದು. ಹೌದಾ? ಎರಡು ರಾಜ್ಯಗಳ ಯಾವ್ಯಾವ ಎರಡು ರಾಜ್ಯಗಳು ಅಂತಂದ್ರೆ ನಿಮ್ಗೆ ಗೊತ್ತೈತಿ. ಒಂದ್ ಯಾವುದು ನಮ್ ಕರ್ನಾಟಕ, ಇನ್ನೊಂದ್ ಯಾವುದು ಮತ್ ತಮಿಳ್ನಾಡು ಅಂದಿರಿ. ತಮಿಳ್ನಾಡು ಎಲ್ಲಿ ಬರ್ತದ? ಆಂಧ್ರ ಪ್ರದೇಶ್. ಹೌದು, ಆಂಧ್ರ ಪ್ರದೇಶ್. ರೈಟ್. ತುಂಗಭದ್ರಾ ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಹೇಳ್ರಿ ನೋಡೋಣ. ಮತ್ ಬಳ್ಳಾರಿ ಅಂದ್ರೆ ಸೊಂಡಿಗೆ ಹೊಡಿತೀನಿ ಇಲ್ಲಿಂದ. ಬಳ್ಳಾರಿಯಲ್ಲಿ ಕಂಡು ಬರಂಗಿಲ್ಲ. ಕೆಲವೊಬ್ರು ಬಳ್ಳಾರಿ ಅಂತೇಳಿ ಹೊಡಿತಾ ಇದ್ದಾರೆ. ತುಂಗಭದ್ರಾ ಬಳ್ಳಾರಿ ಒಳಗೆ ಬರಂಗಿಲ್ಲ. ಈಗ ಹೊಸ ಜಿಲ್ಲೆ ಐತಲ್ಲ, ಯಾವುದು? ವಿಜಯನಗರ. ಎಸ್. ಇದಾದ ನಂತರ ಅಟಲ್ ಟಿಂಕ್ರಿಂಗ್ ಲ್ಯಾಬ್. ಈ ಲಿಂಗಿ ನೋಡಪ್ಪ, ಇವು ಹೊಸ ರೋಬೋ ಬಂದೈತಿ, ಇದು ಪಾಠ ಮಾಡುವಂಥದ್ದು ನೋಡ್ರಿ. ಅಟಲ್ ಟಿಂಕ್ರಿಂಗ್ ಲ್ಯಾಬ್ ಯೋಜನೆ ಅಡಿಯಲ್ಲಿ ಮೊದಲ AI ರೋಬೋ. AI ಅಂತಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಕರಿತೀವಿ. ಶಿಕ್ಷಕಿಯನ್ನು ಯಾವ ರಾಜ್ಯವು ಅಭಿವೃದ್ಧಿಪಡಿಸಿದೆ ಅಂತೇಳಿ ಕ್ವಶನ್ ಆಗಿದೆ ಇಲ್ಲಿ. ಇಲ್ಲಿ ಸರಿಯಾದ ಉತ್ತರ ಕೇರಳ. ಕೇರಳದವರೇ ಮುಂದೆ ಸಾಕ್ಷರತೆಯಲ್ಲಿ ಟಾಪ್ ಇದಾರಲ್ಲ, ಸಾಕ್ಷರತೆಯಲ್ಲಿ ಎತ್ತಿದ ಕೈ ಕೇರಳ ಮೊದಲ ಸ್ಥಾನದಲ್ಲಿದೆ. ಒಟ್ಟು ಏನಂತಂದ್ರೆ ಹೆಂಗೋ ಮಾಡಿ ಒಟ್ಟು ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡ್ತಾರೆ. ನಮ್ಮ ಮಂದಿ ಹಂಗಿಲ್ಲ, ಬರ್ರಿ ಕ್ಲಾಸ್ ತಗೊಳ್ತೀವಿ ಬರ್ರಿ ಅಂತಂದ್ರೆ ಸುದ್ದಿನೇ ಇಲ್ಲ. ಹೌದಾ? ರೈಟ್. ಆ ರೋಬೋಟನ ಹೆಸರು ಏನಂತ ಕೇಳಿದ್ರ ನೋಡ್ರಿ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರ ಬದಲಾವಣೆ ತರಬೇಕಂತೇಳಿ ಉದ್ದೇಶದಿಂದ ಮೊದಲ ರೋಬೋಟ್ ಅನ್ನ ಐರಿಸ್ ಎಂಬ ರೋಬೋಟ್ ಶಿಕ್ಷಕಿಯನ್ನು ಕೇರಳ ಶಾಲೆಯಲ್ಲಿ ಪರಿಚಯ ಮಾಡಲಾಗಿದೆ. ಸರಿನಾ? ಅವಳ ಹೆಸರು ಏನು, ರೋಬೋಟ್ ಹೆಸರು ಅಂತ ಕೇಳಬಹುದು ನೋಡ್ರು. ಮತ್ತೆ ಲಿಂಗಿ ಅಂತೇಳಿ ಹಾಕಿರಿ, ಮತ್ ನಮ್ ಸರ್ ಲಿಂಗಿ ಹೇಳ್ಯಾರ ಆನ್ಲೈನ್ ಕ್ಲಾಸ್ ಅಲ್ಲಿ ಅಂತ ಅನ್ಕೊಂಡ್ರಿ. ಮತ್ತ ಯಾವ್ದಿಲ್ಲಿ? ಐರಿಸ್ ಅಂತೇಳಿ ಆ ರೋಬೋಟ್ನ ಹೆಸರು. ನೋಡ್ರಿ, ಇಲ್ಲಿ ಸಂಭಾಷಣೆ ಎಲ್ಲಾ ಮಾಡುತ್ತೆ ಅದು. ನೀವೇನ್ ಕೇಳ್ತಿರಲ್ಲ ಅದು ಎಲ್ಲ ಹೇಳ್ತಿತ್ತು ಅದು. ಅಷ್ಟೊಂದು ಮೊದಲ ನ್ಯೂಸ್ ಆಂಕರಿಂಗ್ ಯಾವ ಹೆಸರು, ರೋಬೋದ ಹೆಸರು ಏನ್ ಹೇಳ್ರಿ? ಮೊದಲ ಬಾರಿಗೆ ನ್ಯೂಸ್ ಆಂಕರಿಂಗ್ ರೋಬೋ ಯಾವುದು? ಇನ್ನ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ನೋಡ್ರಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೈಸೂರು ಜಿಲ್ಲೆಯಲ್ಲಿ, ಎಲ್ಲಿ? ಮೈಸೂರು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ರೋಬೋಟ್ ಏನಂತಂದ್ರೆ ಹೋಟೆಲ್ಗಳಲ್ಲಿ ಬಳಸ್ಕೊಳ್ತಾರೆ. ಸರಿನಾ? ರೈಟ್. ಯಾವ ವರ್ಷದಿಂದ ವಿಶ್ವಸಂಸ್ಥೆಯು ವಿಶ್ವ ಜಲ ದಿನವನ್ನು ಆಚರಿಸ್ತಾ ಇದೆ ಅಂತ? ಹಾಗಾದ್ರ ವಿಶ್ವ ಜಲ ದಿನ 1993ರಿಂದ ಆಚರಣೆ ಮಾಡ್ಕೋತ ಬರ್ತಾ ಇದೆ. ಬಟ್ ಮೊದಲು ಡಿಸೈಡ್ ಮಾಡಿದ್ದು 1992ರಲ್ಲಿ ಮೊದಲ ಡಿಸೈಡ್ ಮಾಡ್ತಾರೆ. ಆದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ತಾರೆ. 92ರಲ್ಲಿ ನಿರ್ಣಯ ಬಟ್ ಮೊದಲ ಬಾರಿಗೆ ಆಚರಿಸಿದ್ದು 1993ರಲ್ಲಿ. ಪ್ರತಿ ವರ್ಷ ನೋಡ್ರಿ ಮಾರ್ಚ್ 22ಕ್ಕೆ ವಿಶ್ವ ಜಲ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಹೌದಾ? ಹಾಗಾದ್ರ ಶುದ್ಧ ನೀರು, ಸ್ವಚ್ಛತೆ, ನೈರ್ಮಲ್ಯನ ಕಾಪಾಡಿಕೊಳ್ಳುವಂತ ಉದ್ದೇಶದಿಂದ ಮತ್ತು ಜನರಿಗೆ ಏನಂತಂದ್ರೆ ನೀರಿನ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಂತೇಳಿ ಉದ್ದೇಶದಿಂದ ವಿಶ್ವ ಜಲ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಹಾಗಾದ್ರೆ 2024ರ ಥೀಮ್ ಏನಾಗಿದೆ ರೀ? 2024ರ ಥೀಮ್ ಏನಂತಂದ್ರೆ ಶಾಂತಿಗಾಗಿ ನೀರು ಶಾಂತಿಯನ್ನು ಸೃಷ್ಟಿಸಬಹುದು ಅಥವಾ ಸಂಘರ್ಷಕ್ಕೆ ಕಾರಣವಾಗಬಹುದು. ಈಗ 3ನೇ ಜಾಗತಿಕ ಯುದ್ಧ ಆದ್ರೆ ಮತ್ತೆ ನೀರಿನ ಸಂಬಂಧ ಆಗ್ಬಹುದು. ಆದ್ರೂ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಇರ್ತಾರೆ ನೋಡಿ, ಆ ಟೈಮ್ ಒಳಗೆ ಆಗ್ಬೋದು. ಈಗ ಸದ್ಯಕ್ಕೆ ಆಗಂಗಿಲ್ಲ. ಹೌದಾ? ನೀರಿಗಾಗಿ ಜಗಳ ಆಡ್ತಾರೆ. ಈಗ ನೀರಿಗಾಗಿ ಏನಂತಂದ್ರೆ ಹೆಣ್ಮಕ್ಳ ಜಗಳ ಹಳ್ಳಿ ಒಳಗ ನೋಡ್ರಿ, ನನ್ ಕೊಡ ಮುಂದೈತಿ, ನಿನ್ ಕೊಡ ಮುಂದೈತಿ ಅಂತೇಳಿ ಜಗಳ ಆಗಿದ್ದೇನಂತಂದ್ರೆ ಎಷ್ಟೋ ಜನರು ಏನಂತಂದ್ರೆ ಕೊಲೆಗೆ ಏನಂತಂದ್ರೆ ಕಾರಣ ಆಗಿರುವಂತ ಜಗಳ ಆಗ್ತಿರ್ತಾವೆ. ಹೌದಿಲ್ಲ? ಎಸ್. ನೋಡ್ರಿ, ಶಾಂತಿಗಾಗಿ ನೀರು ಶಾಂತಿಯನ್ನು ಸೃಷ್ಟಿಸಬಹುದು ಅಥವಾ ಸಂಘರ್ಷಕ್ಕೆ ಕಾರಣವಾಗಬಹುದು ಅನ್ನೋದು ಥೀಮ್ ಇದೆ. ಸರಿನಾ? ಎಸ್. ಇದಾದ ನಂತರ ನೆಕ್ಸ್ಟ್ ಬರೋದು ಯಾವ ದಿನದಂದು ವಿಶ್ವ ಅರಣ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ? ನೋಡ್ರಿ, ವಿಶ್ವ ಅರಣ್ಯ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತೆ? ನೋಡ್ರಿ, ನಿಮಗಿನ್ನು ಗೊತ್ತಿರಬೇಕು, ಯಾವುದೇ ಒಂದು ದೇಶದ ನಿಜವಾದ ಸಂಪತ್ತು ಅಂತಂದ್ರೆ ನದಿಗಳೇ. ನೋಡ್ರಿಪ್ಪ, ಒಂದು ದೇಶದ ನಿಜವಾದ ಸಂಪತ್ತು ಅಂತಂದ್ರೆ ನದಿಗಳು ನಿಜವಾದ ಸಂಪತ್ತನ್ನು ಯಾಕೆ ಕರೀತಾರ ಅಂತ ನಿಮ್ಗೆ ಗೊತ್ತಿರಬಹುದು. ಯಾಕಂದ್ರೆ ನದಿಗಳಿರೋದ್ರಿಂದ ಮೀನುಗಾರಿಕೆ ಮಾಡ್ತೀವಿ, ಕುಡಿಯಾಕ ನೀರಿನ ಯೋಜನೆ ಆಗ್ತದ, ನದಿಗಳಿರೋದ್ರಿಂದ ಅರಣ್ಯ ಪ್ರದೇಶಗಳು ಬೆಳೀತಿರ್ತವೆ, ನದಿಗಳಿರೋದ್ರಿಂದನೇ ಜಲಚರ ಪ್ರಾಣಿಗಳು ಹುಡ್ತಾವೆ. ಹೌದಾ? ಅದರ ಜೊತೆಯಲ್ಲಿ ಏನಂತಂದ್ರೆ ನದಿಗಳಿಂದ ಔಷಧಿ ಸಸ್ಯಗಳು ಸಿಗ್ತಾವೆ. ನದಿಗಳ ಇಂಪಾರ್ಟೆನ್ಸ್ ಬಹಳಷ್ಟಿದೆ. ನೀರಾವರಿ ಆಗುತ್ತೆ, ವಿದ್ಯುತ್ ಉತ್ಪಾದನೆ ಆಗ್ತವೆ.
ಇನ್ನು ನಮ್ಮ ಇಂಡಿಯಾ ಒಳಗೆ ಏನಂತಂದ್ರ ತುಂಬಾ ರಭಸವಾಗಿ ಹರಿಯುವಂತ ನದಿಗಳು ಇದಾವೆ, ನಿಧಾನವಾಗಿ ಹರಿಯುವಂತ ನದಿಗಳು ಕೂಡ ಇದಾವಿಲ್ಲ. ಎಸ್, ನಿಮ್ಗೆಲ್ಲ ಗೊತ್ತೈತಿ, ನಿಮ್ಗೆ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಯಾವ ದಿನದಂದು ವಿಶ್ವ ಅರಣ್ಯ ದಿನವನ್ನಾಗಿ ಆಚರಿಸಲಾಗುವುದು? ಇಲ್ಲೇ ಕೊಟ್ಟಿ ನೋಡ್ರಿ, ಮಾರ್ಚ್ 21ಕ್ಕೆ ವಿಶ್ವ ಅರಣ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೋಡ್ರಿ, ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು, ಹಸಿರೇ ಉಸಿರು. ಇವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ನೀವು ಎಸ್ಸೆ ರೈಟಿಂಗ್ ಬರೀತಿರಲ್ಲ, ಇವೆಲ್ಲ ಕೊಟೇಶನ್ ಹಾಕ್ಬೇಕು ನೀವು. ಮರ ಇದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ನಮ್ಮೆಲ್ಲರ ಬದುಕು, ಅರಣ್ಯ ಬೆಳೆಸಿ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಇದು ಹಳೆ ಡೈಲಾಗ್ ಆಗಿದೆ, ಆದ್ರೂ ಕೂಡ ಎಲ್ಲರೂ ಹೊಡಿಬೇಕು ಈ ಡೈಲಾಗ್. ಅರ್ಥ ಆಗ್ತದ? ಮಳೆ ಇದ್ರೆ ಮತ್ತೆ ಬೆಳೆ ಆಗ್ತದ, ಬೆಳೆ ಇದ್ರ ಏನಾಗ್ತದ? ಮಳೆ ಇದ್ರೆ ಬೆಳೆ, ಬೆಳೆ ಇದ್ರ ನಮ್ಮೆಲ್ಲರೂ ಬದುಕು. ಮತ್ತೆ ಇಲ್ಲ ಸರ್ ನಾನು ಮಳೆ ಮೇಲೆ ಅವಲಂಬನೆ ಆಗಂಗಿಲ್ಲ ಅಂತಂದ್ರೆ ತಿಂತಿ ಏನು? ಅದು ಬೇಕಲ್ಲ, ತಿನ್ನಾಕ್ ಬೇಕಲ್ಲ. ಎಸ್. ನೆಕ್ಸ್ಟ್ ಇದಾದ ನಂತರ ಬರೋದು ವಿಶ್ವ ಅರಣ್ಯ ದಿನವನ್ನು ಅಂತಾರಾಷ್ಟ್ರೀಯ ದಿನದಂದು ಏನಂತಂದ್ರೆ ಆಚರಿಸಲಾಗುತ್ತದೆ. ನೋಡ್ರಿ, ಯಾವಾಗ? ಮಾರ್ಚ್, ಇದನ್ನು ಪ್ರತಿ ವರ್ಷ ಮಾರ್ಚ್ 21ಕ್ಕೆ ಏನಂತಂದ್ರೆ ಆಚರಿಸಲಾಗ್ತದ. ಅರ್ಥ ಆಗ್ತದ? ಮೊದಲ ಬಾರಿಗೆ ಏನಂತಂದ್ರೆ ನಿರ್ಣಯ ಕೈಗೊಂಡಿದ್ದು ಯಾವಾಗ್ರಿ ಅಂತ ಕೇಳಿದ್ರ, ಮೊದಲ ಬಾರಿಗೆ ಇದನ್ನ ನಿರ್ಣಯ ಕೈಗೊಂಡಿದ್ದು 2013 ನವೆಂಬರ್ 28ರಂದು ಏನಂತಂದ್ರೆ ನಿರ್ಣಯ ಕೈಗೊಳ್ತಾರೆ. ಈ 2024ರ ಥೀಮ್ ಏನಾಗಿದೆ ಅಂತೇಳಿ ನೋಡೋಣ. 2013ರಲ್ಲೇ ಮೊದಲ ಬಾರಿಗೆ ಆಚರಣೆ ಕೂಡ ಮಾಡ್ತಾರೆ ನೋಡ್ರಿ. ನಿರ್ಣಯ ಕೈಗೊಂಡಿದ್ದು ಕೂಡ ಯಾವಾಗ ನಿರ್ಣಯ ಕೈಗೊಳ್ತಾರೆ? 2023ರಂದೇ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ತಾರೆ. ಮೊದಲ ಬಾರಿಗೆ ಆಚರಿಸಿದ್ದು 2023 ಮಾರ್ಚ್ 21ಕ್ಕೆ ನೋಡ್ರಿ. ಸರಿನಾ? ರೈಟ್. ನೆಕ್ಸ್ಟ್ 2024ರ ಅಂತಾರಾಷ್ಟ್ರೀಯ ಅರಣ್ಯ ದಿನದ ಥೀಮ್ ಏನಿದೆ ಅಂತಂದ್ರ ಅರಣ್ಯಗಳು ಮತ್ತು ನಾವೀನ್ಯತೆ, ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಅನ್ನೋದು ಥೀಮ್ ಆಗಿದೆ. ಸರಿನಾ? ಎಸ್, ಅರಣ್ಯಗಳು ಅಂತೂ ತುಂಬಾ ಇಂಪಾರ್ಟೆಂಟ್, ಇದು ಕೂಡ ನೆನ್ಪಿಟ್ಕೊಳ್ರಿ. ರೈಟ್. ಇತ್ತೀಚೆಗೆ ಯಾವ ದೇಶವು ಹೊಸ ರಾಷ್ಟ್ರೀಯ ಭದ್ರತಾ ಕಾನೂನು ಅಂಗೀಕರಿಸಿದೆ ಅಂತೇಳಿ ಕ್ವಶನ್ ಇದೆ. ಯಾವ ದೇಶ ಹೊಸ ಭದ್ರತಾ ಕಾನೂನನ್ನ ಅಂಗೀಕರಿಸಿದೆ ಅಂತೇಳಿ ಕೇಳಿದ್ರ ಇಲ್ಲಿ ಸರಿಯಾದ ಉತ್ತರ ಹಾಂಗ್ಕಾಂಗ್ ಆಗುತ್ತೆ ನೋಡ್ರಿ. ಕಾನೂನು ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವ ಉದ್ದೇಶದಿಂದ ಮತ್ತು ಅದನ್ನ ಮತ್ತೆ ಪಾರದರ್ಶಕತೆಯನ್ನು ತರಬೇಕಂತೇಳಿ ಉದ್ದೇಶದಿಂದ, ರಕ್ಷಣೆಗೆ ಹೆಚ್ಚಿನ ಆದ್ಯತೆ ಕೊಡ್ಬೇಕಂತೇಳಿ ಉದ್ದೇಶದಿಂದ ಹಾಂಗ್ಕಾಂಗ್ ಏನಂತಂದ್ರ ಹೊಸ ಕಾನೂನನ್ನ ಅಂಗೀಕಾರ ಮಾಡಿರುವಂಥದ್ದು. ಸರಿನಾ? ಎಸ್, ಇಲ್ಲಿಗೆ ಇವತ್ತಿನ ತರಗತಿ ಏನಂತಂದ್ರೆ ದಿ ಎಂಡ್ ಆಗ್ತದ. ರೈಟ್. ಮತ್ತೊಮ್ಮೆ ಲಾಸ್ಟ್ ಡೈಲಾಗ್, ಸೇಮ್ ಡೈಲಾಗ್, 8880197703. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಈ ನಂಬರಿಗೆ ಕರೆ ಮಾಡ್ಬೋದು. ಕನ್ನಡ ನೋಟ್ಸು ಇದಾವೆ ನಮ್ಮಲ್ಲಿ, ಕನ್ನಡ ಇದೆ. ನೆಕ್ಸ್ಟ್ ಅದರ ಜೊತೆಯಲ್ಲಿ ಇಂಗ್ಲಿಷ್ ಗ್ರಾಮರ್ ಇದೆ, ಅದ್ರ ಜೊತೆಯಲ್ಲಿ ಕಂಪ್ಯೂಟರ್ ಇದೆ. ಸರಿನಾ? ಮತ್ತೆ ಎಷ್ಟು ಆಗ್ತದ್ರಿ ಅಂತಂದ್ರೆ ಎಷ್ಟು ಆಗ್ತದ ಗೊತ್ತಿಲ್ಲ, ಈ ನಂಬರಿಗೆ ಕರೆ ಮಾಡ್ರಿ. ಸರಿನಾ? ಶುಭರಾತ್ರಿ ಎಲ್ರಿಗೂ. ಮತ್ತು ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಇಂಗ್ಲಿಷ್ ಇದೆ. ಈಗ ವಿ ಎಕ್ಸಾಮ್ ಯಾರು ಬರಿತಾ ಇದ್ದೀರಲ್ಲ, ವಿ ಎಕ್ಸಾಮಿಗೆ ಕಂಪ್ಲೀಟ್ ನೋಟ್ಸ್ ಇದೆ. ಅದರ ಜೊತೆಯಲ್ಲಿ ಎಕನಾಮಿಕ್ಸ್ ಅಂತೂ KS ಲೆವೆಲ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ಎಕನಾಮಿಕ್ಸ್ ಅಪ್ಡೇಟ್ ನೋಟ್ಸ್. ಎಸ್, ಶುಭರಾತ್ರಿ ಎಲ್ರಿಗೂ.